ವೆಲ್ಕಮ್. ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ LMS ಕರ್ನಾಟಕಕ್ಕೆ ಸ್ವಾಗತ. ನಾನು ಶೈಲಾವಿ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಹಿಸ್ಟ್ರಿ, ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್, ದೊಡ್ಡಬಳ್ಳಾಪುರ. ಇಂದಿನ ಈ ವಿಡಿಯೋ ಸೆಷನ್ನಲ್ಲಿ ಥರ್ಡ್ BAನ ಹಿಸ್ಟ್ರಿ ಪೇಪರ್ ಆಗಿರುವಂತಹ ಪೇಪರ್ 6A ಹಿಸ್ಟ್ರಿ ಆಫ್ ಮಾಡರ್ನ್ ಯುರೋಪ್ ಅಪ್ ಟು 1945, ಆಧುನಿಕ ಯುರೋಪ್ನ ಇತಿಹಾಸ 1945ರವರೆಗೆ ಅನ್ನುವಂತಹ ಈ ಒಂದು ಪೇಪರ್ನ 5ನೇ ಸೆಮಿಸ್ಟರ್ನ 2ನೇ ಸೆಷನ್ಗೆ ಸ್ವಾಗತ. ಈಗಿನ ಈ 2ನೇ ಸೆಷನ್ನ ಟಾಪಿಕ್ ಬಂದು ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಅಥವಾ ಭೌಗೋಳಿಕ ಅನ್ವೇಷಣೆಗಳು. ಇನ್ನು ಈ ಭೌಗೋಳಿಕ ಅನ್ವೇಷಣೆಗಳು ಅನ್ನುವಂಥ ಈ ಸೆಷನ್ನಲ್ಲಿ ನಾವು ನೋಡುವಂತಹ ಅಂಶಗಳ್ಯಾವು ಅಂತ ಹೇಳಿದ್ರೆ, ಇಂಟ್ರೊಡಕ್ಷನ್ ಅಥವಾ PTK, ಕಾಸಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಆರ್ ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣಗಳು, ಮತ್ತು ಭೌಗೋಳಿಕ ಅನ್ವೇಷಣೆಗಳು ಪ್ರಮುಖವಾದಂಥವುಗಳನ್ನು ನಾವಿಲ್ಲಿ ಡಿಸ್ಕಸ್ ಮಾಡ್ತೇವೆ. ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಆ್ಯಂಡ್ ರಿಸಲ್ಟ್ಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್, ಭೌಗೋಳಿಕ ಅನ್ವೇಷಣೆಗಳ ಪರಿಣಾಮಗಳನ್ನು ಕೂಡ ನಾವು ಈ ಸೆಷನ್ನಲ್ಲಿ ನೋಡ್ತೀವಿ. ಇದು ಯೂನಿಟ್ 1ನಲ್ಲಿ ಬರುವಂತಹ ಜಿಯೋಗ್ರಫಿಕಲ್ ಡಿಸ್ಕವರೀಸ್ನ ಈ ಸೆಷನ್ನಲ್ಲಿ ಡಿಸ್ಕಸ್ ಮಾಡುವಂತಹ ವಿಚಾರಗಳು. 15 ಮತ್ತು 16ನೇ ಶತಮಾನಗಳಲ್ಲಿ ದೇರ್ ವಾಸ್ ಎ ಚೇಂಜ್ ಇನ್ ದ ಹಿಸ್ಟ್ರಿ ಆಫ್ ವರ್ಲ್ಡ್ ಅಂತ ಹೇಳ್ಬೋದು. ಏಕೆಂತ ಹೇಳಿದ್ರೆ, ಈಗಾಗಲೇ ಹಿಂದಿನ ಸೆಷನ್ನಲ್ಲಿ ನೋಡೋದಾದರೆ, ನಾವು PTKಯಲ್ಲಿ ನೋಡಿದ್ದೀವಿ. ಹಿಂದಿನ ಸೆಷನ್ನಲ್ಲಿ ಆಧುನಿಕ ಯುರೋಪ್ನಲ್ಲಿ ಬರುವಂತಹ ಯಾವ್ಯಾವ ಘಟನೆಗಳನ್ನು ನಾವು ಆ ಪೇಪರಲ್ಲಿ ಓದ್ತೀವಿ ಅಂತ ಹೇಳಿಬಿಟ್ಟು, ಸೊ ಹಾಗಾಗಿ ಈ ಆಧುನಿಕ ಯುರೋಪ್ನ ಇತಿಹಾಸ ಆರಂಭ ಆಗುವಂಥದ್ದು 15ನೇ ಶತಮಾನದಿಂದ, ಕಾನ್ಸ್ಟ್ಯಾಂಟಿನೋಪಲ್ನ ಪತನದಿಂದ. ಸೊ ದೆರ್ ವಾಸ್ ಎ ಚೇಂಜ್ ಇನ್ ದ ಒಂದು ವರ್ಲ್ಡ್, ಎ ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ಅಂತ ಕೂಡ ಕರಿಬೋದು. ಇನ್ ದಿಸ್ ಪೀರಿಯಡ್ geographical discoveries made a great impact on the human history. Renaissance age instilled the spirit of curiosity, adventure trend in Europeans. ನಾವೀಗ 2ನೇ ಸೆಷನಲ್ಲೇ ಜಿಯೋಗ್ರಫಿಕಲ್ ಡಿಸ್ಕವರೀಸ್ನ ನೋಡ್ತಾ ಇದ್ರು, ಅಧ್ಯಯನ ಮಾಡ್ತಾ ಇದ್ರು ಕೂಡ, ಇಲ್ಲಿ ನಾವು ನೋಡಬಹುದು ಆಧುನಿಕ ಯುರೋಪ್ನ ಇತಿಹಾಸದ ಆರಂಭದ ಚಳುವಳಿಗಳು ಯಾವುವು ಅಂತ ಹೇಳಿದ್ರೆ, ನಾವು ನೋಡ್ತೀವಿ ಜಿಯೋಗ್ರಫಿಕಲ್ ಡಿಸ್ಕವರೀಸ್, ರಿನೈಸಾನ್ಸ್, ರಿಫರ್ಮೇಷನ್, ಕೌಂಟರ್ ರಿಫರ್ಮೇಷನ್, ಹೀಗೆ ಹಲವಾರು ಟಾಪಿಕ್ ಬರ್ತವೆ. ಇವೆಲ್ಲನೂ ಯುರೋಪ್ನಲ್ಲಿ ಆಧುನಿಕ ಯುಗದ ಒಂದು ಆರಂಭದಲ್ಲಿ ಬಂದಂತಹ ಚಳುವಳಿಗಳು. ದೇ ವಿಲ್ ಮಾರ್ಕ್ ದ ಬಿಗಿನಿಂಗ್ ಆಫ್ ದ ಮಾಡರ್ನ್ ಹಿಸ್ಟ್ರಿ ಆಫ್ ಯುರೋಪ್ ಅಂತ ಹೇಳ್ಬೋದು. ಅವು ಬಿಗಿನಿಂಗ್ ಆಗುತ್ತೆ. ಇದು ನಾವು ಭೌಗೋಳಿಕ ಅನ್ವೇಷಣೆಗಳನ್ನು ಫಸ್ಟು ಅಧ್ಯಯನ ಮಾಡ್ತೀವಿ ಅಂದರೆ ಅದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಆರ್ಡರ್ ಕೊಡೋಕ್ಕಾಗಲ್ಲ. ಇವಾಗ ಪುನರುಜ್ಜೀವನ ಅಥವಾ ರಿನೈಸಾನ್ಸ್ ಫಸ್ಟ್ ಬಂತು, ಆಮೇಲೆ ಭೌಗೋಳಿಕ ಅನ್ವೇಷಣೆಗಳು ಬಂದವು, ಆಮೇಲೆ ರಿಫಾರ್ಮೇಷನ್, ಈ ಥರ ಒಂದು ಆರ್ಡರನ್ನು ನಾವು ಸ್ಟ್ರಿಕ್ಟಾಗಿ ಕನ್ಸ್ಟ್ರೈನ್ ಮಾಡೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಡಿಮಾರ್ಕೆಟ್ ಮಾಡಿ ರಿನೈಸಾನ್ಸ್ ಇಲ್ಲಿಗೆ ಸ್ಟಾಪ್ ಆಯಿತು ಅಂತ ಹೇಳೋಕ್ಕಾಗಲ್ಲ, ಅಥವಾ ಭೌಗೋಳಿಕ ಅನ್ವೇಷಣೆಗಳು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಗೆ ಅಂತ್ಯ ಆಯಿತು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ದೇ ಆರ್ ಸ್ಟಿಲ್ ದ ಎಫೆಕ್ಟ್ ಆಫ್ ದೆಮ್ ಆ್ಯಂಡ್ ದೇ ಆರ್ ಕಂಟಿನ್ಯೂಯಿಂಗ್ ಟಿಲ್ ಟುಡೇ ಅಂತ ಹೇಳ್ಬೋದು. ಸೊ ಹಾಗಾಗಿ ಕೈಗಾರಿಕಾ ಕ್ರಾಂತಿ ಇರ್ಬೋದು, ಅಥವಾ ಈ ಒಂದು ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಇರ್ಬೋದು, ದೇ ಆರ್ ಕಂಟಿನ್ಯೂಯಿಂಗ್ ದೇರ್ ಎಫೆಕ್ಟ್ ಟಿಲ್ ಟುಡೇ. ಸೊ ಹಾಗಾಗಿ ಅವುಗಳನ್ನು ಆರ್ಡರ್ ಮಾಡೋಕ್ಕಾಗಲ್ಲ. ಫಸ್ಟು ಸೆಕೆಂಡು ಯಾವುದು ಹೇಳಿದ್ರೂ ಒಂದೊಂದು ಮೇಲೆ ಇನ್ನೊಂದು ಪ್ರಭಾವವನ್ನು ಬೀರಿದಂತಹ ಒಂದು ಚಳುವಳಿಗಳು ಅಂತಲೇ ಹೇಳ್ಬೋದು. ನಾವು ವಿ ವಿಲ್ ಮೂವ್ ಆನ್ ಟು ದ ಕಾಸಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಭೌಗೋಳಿಕ ಅನ್ವೇಷಣೆಗಳಿಗೆ ಕಾರಣಗಳನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಮೊದಲನೇದಾಗಿ ಈಗಾಗಲೇ ಹೇಳಿರುವಂತೆ ಫಾಲ್ ಆಫ್ ಕಾನ್ಸ್ಟ್ಯಾಂಟಿನೋಪಲ್ ಇನ್ 1453, ಕಾನ್ಸ್ಟ್ಯಾಂಟಿನೋಪಲ್ನ ಪತನ ಅಂತ. ಇಲ್ಲಿ ಆಟೋಮನ್ ಟರ್ಕರ ಒಂದು 2ನೇ ಮಹಮ್ಮದ್ನ ನೇತೃತ್ವದಲ್ಲಿ ಕಾನ್ಸ್ಟ್ಯಾಂಟಿನೋಪಲನ್ನು ಆಕ್ರಮಿಸಿಕೊಂಡು 11ನೇ ಕಾನ್ಸ್ಟೈಂಟೈನನ್ನು ಸೋಲಿಸಿ ಬೈಜಾಂಟೈನ್ ಎಂಪೈರನ್ನು ನಾಶ ಮಾಡ್ತಾರೆ. ಇದರಿಂದ
ಕಾನ್ಸ್ಟಾಂಟಿನೋಪಲ್ ಅಂದರೆ ಈಗಿನ ಇಸ್ತಾನ್ಬುಲ್ ಒಂದು ಕೇಂದ್ರವಾಗಿರುತ್ತೆ. ವ್ಯಾಪಾರ ಕೇಂದ್ರ, ವ್ಯಾಪಾರಿ ಮಾರ್ಗಕ್ಕೆ ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವಿನ ಒಂದು ವ್ಯಾಪಾರ ಕೇಂದ್ರವಾಗಿತ್ತು, ಸಾಂಸ್ಕೃತಿಕ ಕೇಂದ್ರವಾಗಿತ್ತು ಮತ್ತು ರಾಜಕೀಯ ಕೇಂದ್ರವಾಗಿದ್ದಂಥ ಕಾನ್ಸ್ಟಾಂಟಿನೋಪಲ್ನ ಪತನದಿಂದ ಭೌಗೋಳಿಕ ಅನ್ವೇಷಣೆಗಳು ಉಂಟಾದವು. ಸೊ ಹಾಗಾಗಿ ನಾವು ಈ ಒಂದು ಫಾಲ್ ಆಫ್ ಕಾನ್ಸ್ಟಾಂಟಿನೋಪಲ್ನೇ ಬಿಗಿನಿಂಗ್ ಆಗಿ ಭೌಗೋಳಿಕ ಅನ್ವೇಷಣೆಗಳಿಗೆ ಪ್ರಮುಖವಾದಂಥ ಕಾರಣವಾಗಿ ನಾವು ಇಲ್ಲಿ ತಗೋಬಹುದು. ಎರಡನೇದು ಸ್ಪಿರಿಟ್ ಆಫ್ ರಿನೈಸಾನ್ಸ್, ಪುನರುಜ್ಜೀವನದ ಸ್ಫೂರ್ತಿ ಅಂತ. ಪುನರುಜ್ಜೀವನ ಚಳುವಳಿ ಐರೋಪ್ಯರ ಜ್ಞಾನ ದಿಗಂತವನ್ನು ವೃದ್ಧಿಸುತ್ತೆ. ಅದು ಕೊಟ್ಟಂತಹ ಒಂದು ಅನ್ವೇಷಣಾ ಗುಣ, ಸಾಹಸ ಪ್ರವೃತ್ತಿ ಇರಬಹುದು, ವಿಚಾರಶೀಲತೆ, ಇವುಗಳೆಲ್ಲನೂ ಕುತೂಹಲದೊಂದಿಗೆ ಬೆಳೆಸುತ್ತೆ, ಕ್ಯೂರಿಯಾಸಿಟಿ. ಹಾಗೆ ಹೊಸ ನಾಡುಗಳನ್ನು ಶೋಧಿಸಬೇಕು ಅನ್ನುವಂಥ ಮನಸ್ಥಿತಿಯನ್ನು ಹುಟ್ಟು ಹಾಕುತ್ತೆ. ಅಂದರೆ ಅಲ್ಲಿ ರಿನೈಸಾನ್ಸ್ನ ಒಂದು ನೆಕ್ಸ್ಟ್ ಸೆಷನ್ನಲ್ಲಿ ನಾವು ನೋಡ್ತೀವಿ. ಈ ರಿನೈಸಾನ್ಸ್ನ ಒಂದು ಪ್ರಮುಖ ಲಕ್ಷಣಗಳೇ ಪ್ರಶ್ನಾರ್ಥಕತೆ, ವಿಮರ್ಶಾ ಪ್ರವೃತ್ತಿ, ಸಾಹಸ ಪ್ರವೃತ್ತಿ, ಅನ್ವೇಷಣಾ ಗುಣ, ಇವೆಲ್ಲವೂ ಕೂಡ ರಿನೈಸಾನ್ಸ್ನ ಪ್ರಮುಖ ಗುಣಗಳು. ಸೊ ಆ ಗುಣಗಳು ಈ ಒಂದು ಭೌಗೋಳಿಕ ಅನ್ವೇಷಣೆಗಳಿಗೆ ಒಂದು ಪ್ರೇರಣೆಯನ್ನು ನೀಡ್ತವೆ. ಹಾಗೆ ಹೊಸ ನಾಡುಗಳು, ಹೊಸ ಸಂಸ್ಕೃತಿ, ಹೊಸ ಪರಿಚಯವಾದಂಥ ನಾಡುಗಳಲ್ಲಿ ಸಂಸ್ಕೃತಿಯನ್ನು ನೋಡಬೇಕು, ವ್ಯಾಪಾರವನ್ನು ಮಾಡಬೇಕು, ಈ ರೀತಿಯಾದಂತಹ ಒಂದು ಪ್ರವೃತ್ತಿ ಈ ಒಂದು ರಿನೈಸಾನ್ಸ್ನಿಂದ ಬೆಳೆಯುತ್ತೆ. ಇಲ್ಲಿ ಸಾಹಸಿಗಳಾದ ಯುರೋಪಿಯನ್ರಿಗೆ ಇವೆಲ್ಲವೂ ಕೂಡ ಈ ಸ್ಫೂರ್ತಿದಾಯಕವಾದಂತಹ ಅಂಶಗಳು ಅವರಲ್ಲಿ ಒಂದು ಮಹದಾಸೆಗಳನ್ನು ಮೂಡಿಸ್ತಾ ಹೋಗ್ತವೆ. ಸಮುದ್ರಯಾನಗಳಲ್ಲಿ ತೊಡಗುವಂತೆ ಅವು ಪ್ರೇರೇಪಿಸ್ತಾ ಹೋಗ್ತವೆ. ಹಾಗೆ ಅದರ ಜೊತೆಗೆ ಪುನರುಜ್ಜೀವನದ ಒಂದು ವಿಜ್ಞಾನ ಕೂಡ ನೌಕಾಯಾನಗಳಿಗೆ ಒಂದು ಪ್ರೋತ್ಸಾಹವನ್ನು ನೀಡುತ್ತೆ, ಸ್ಫೂರ್ತಿಯನ್ನು ನೀಡುತ್ತೆ. ಇನ್ನೊಂದು ಪ್ರಮುಖ ಕಾರಣ ಅಂತ ಹೇಳಿದ್ರೆ ಕ್ರೂಸೇಡ್ಸ್ ಅಥವಾ ಧರ್ಮಯುದ್ಧಗಳು. ಈ ಧರ್ಮಯುದ್ಧಗಳು ಏಷ್ಯಾ ಮೈನರ್ನಲ್ಲಿದ್ದಂತಹ ಒಂದು ಕ್ರೈಸ್ತ ಪವಿತ್ರ ಸ್ಥಳಗಳ ಒಂದು ರಕ್ಷಣೆಗಾಗಿ ಕ್ರೈಸ್ತರು ಮತ್ತು ಅರಬ್ಬರ ನಡುವೆ ನಡೆದಂತಹ ಯುದ್ಧಗಳು. ಕ್ರೈಸ್ತರು ಮತ್ತು ಮುಸ್ಲಿಮ್ಸ್ ನಡುವೆ ನಡೆದಂತಹ ಈ ಒಂದು ಯುದ್ಧಗಳು ಸುಮಾರು ಸಾಮಾನ್ಯ ಶಕ 1095ರಿಂದ 1270ರವರೆಗೂ ನಡೀತವೆ. ಈ ಯುದ್ಧಗಳಲ್ಲಿ ಸಹಸ್ರಾರು ಕ್ರೈಸ್ತರು ಭಾಗವಹಿಸ್ತಾರೆ. ಅವರು ತಮ್ಮ ಧರ್ಮ ರಕ್ಷಣೆಗಾಗಿ ಜೆರುಸಲಂ, ಬೆತ್ಲೆಹಮ್ ಮೊದಲಾದಂತಹ ಒಂದು ಪವಿತ್ರ ಸ್ಥಳಗಳನ್ನು ರಕ್ಷಿಸ್ಕೊಳ್ಳೋದಕ್ಕೆ ಅವರು ಯುದ್ಧಕ್ಕಿಳಿತಾರೆ. ಇಂಥ ಸಂದರ್ಭದಲ್ಲಿ ಯುರೋಪಿಯನ್ರಿಗೆ ಒಂದು ಪೂರ್ವದ ಒಂದು ಏಷ್ಯಾ ಇನ್ನಿತರ ಒಂದು ಪ್ರದೇಶಗಳನ್ನು ಪರಿಚಯಿಸ್ತಾ ಹೋಗ್ತಾರೆ. ಪೂರ್ವ ಮತ್ತು ಪಶ್ಚಿಮ ಜಗತ್ತುಗಳನ್ನು ಈ ಮೂಲಕ ಹತ್ತಿರ ತರ್ತಾರೆ. ಅವ್ರಿಗೆ ಏಷ್ಯಾ ರಾಷ್ಟ್ರಗಳ ಒಂದು ಜನ, ಸಂಸ್ಕೃತಿ, ಭೌಗೋಳಿಕ ಜ್ಞಾನ ಇವುಗಳೆಲ್ಲವುಗಳನ್ನು ಪರಿಚಯಿಸ್ತಾ ಹೋಗ್ತಾರೆ. ಈ ಪೌರ್ವಾತ್ಯ ಜಗತ್ತಿನ ಜ್ಞಾನ ಸಿಕ್ತಂಗೆಲ್ಲನೂ ಅವರ ಜ್ಞಾನವೂ ಕೂಡ ವೃದ್ಧಿಸ್ತಾ ಹೋಯಿತು. ಅದರಿಂದ ಏನು ಮಾಡಿದ್ರು, ಹೊಸ ಒಂದು ಭೂ ಮತ್ತು ಜಲಮಾರ್ಗಗಳು ಕಂಡಿಡಬೇಕು ಮತ್ತು ಹೊಸ ಭೂಭಾಗಗಳನ್ನು ಕಂಡುಹಿಡಿದಾಗ ಅವುಗಳ ಜೊತೆಗೆ ಒಳ್ಳೆಯ ಒಂದು ಸಂಬಂಧವನ್ನು ಹೊಂದಿ ಪ್ರಯೋಜನ ಪಡಿಬಹುದು ಅನ್ನುವಂತಹ ಆಸಕ್ತಿ ಈ ಒಂದು ಧರ್ಮಯುದ್ಧಗಳು ಉಂಟು ಮಾಡಿತು. ಇನ್ನೊಂದು ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಕಾಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್, ದಟ್ ಈಸ್ ರೈಸ್ ಆಫ್ ನೇಷನ್ ಸ್ಟೇಟ್ಸ್, ರಾಷ್ಟ್ರ ರಾಜ್ಯಗಳ ಏಳಿಗೆ. ಮಧ್ಯಯುಗದಲ್ಲಿ ಏನಾಗಿತ್ತು, ರಾಷ್ಟ್ರಗಳು ಚರ್ಚಿನ ಅಧೀನದಲ್ಲಿರ್ತವೆ. ಈ ಚರ್ಚು ತುಂಬಾ ರಾಜಕೀಯವಾಗಿ ರಾಜರನ್ನು ಅಧೀನಕ್ಕೆ ಒಳಪಡಿಸ್ಕೊಂಡಿರ್ತದೆ. ಆ ಚರ್ಚಿನ ಒಂದು ಅಧೀನದಲ್ಲಿದ್ದಂತಹ ರಾಜರು ಈಗ ಪ್ರಬಲಗೊಳ್ತಾ ಹೋಗ್ತಾರೆ. ಅದಕ್ಕೆ ಕಾರಣ ಅಂತ ಹೇಳಿದ್ರೆ ಫ್ಯೂಡಲಿಸಮ್ನ ಅವನತಿ ಮತ್ತು ಧರ್ಮಯುದ್ಧಗಳಿಂದ. ಈ ಫ್ಯೂಡಲಿಸಮ್ ಅಥವಾ ಊಳಿಗ ಮಾನ್ಯ ಪದ್ಧತಿ ಯುರೋಪ್ನಲ್ಲಿ ಹಲವಾರು ಕಾರಣಗಳಿಂದ ಅವನತಿ ಆಗ್ತವೆ. ಅದರಲ್ಲಿ ಬ್ಲ್ಯಾಕ್ ಡೆತ್ ಅನ್ನುವಂಥ ಒಂದು ಸಾಂಕ್ರಾಮಿಕ ರೋಗ, ಹೀಗೆ ಹಲವಾರು ಕಾರಣಗಳಿಂದ, ಸಿಡಿಮದ್ದಿನ ಬಳಕೆ, ಹೀಗೆ. ಹಾಗಾಗಿ ಚರ್ಚಿನ ಒಂದು ಪ್ರಭಾವ ಕುಗ್ಗುತ್ತದೆ.
ಅಂಥ ಸಂದರ್ಭದಲ್ಲಿ ಚರ್ಚ್ನ ಅಧೀನದಲ್ಲಿದ್ದಂತಹ ರಾಜರು ಪ್ರಬಲಗೊಂಡು ಬಲಿಷ್ಠ ರಾಷ್ಟ್ರೀಯ ರಾಜ್ಯಗಳನ್ನು ಕಟ್ತಾರೆ. ಯಾವ್ಯಾವ ದೇಶಗಳಲ್ಲಿ ಏಳಿಗೆ ಹೊಂದಿದ್ವು ಇಂತಹ ಒಂದು ರಾಷ್ಟ್ರ ರಾಜ್ಯಗಳು ಅಂದರೆ ಇಂಗ್ಲೆಂಡ್, ಸ್ಪೇನ್, ಫ್ರಾನ್ಸ್, ಪೋರ್ಚುಗಲ್ ಮತ್ತಿತರ ದೇಶಗಳಲ್ಲಿ ಅವು ಉಗಮ ಆಗ್ತವೆ. ಇವರು ಏನು ಮಾಡ್ತಾರೆ, ಈ ರಾಜರುಗಳು ತಮ್ಮ ಒಂದು ಸಾಮ್ರಾಜ್ಯ ವಿಸ್ತರಣೆಗಾಗಿ ಹೊಸ ನಾಡುಗಳ ಒಂದು ಶೋಧನೆಗೆ ಪ್ರೋತ್ಸಾಹನ ಕೊಡ್ತಾ ಹೋಗ್ತಾರೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ, ಹೊಸ ನಾಡುಗಳನ್ನು ಶೋಧಿಸಿದ್ರೆ ಅಲ್ಲಿ ತಮ್ಮ ವಸಾಹತುಗಳು ಸ್ಥಾಪನೆ ಮಾಡ್ಬೋದು, ರಾಜಕೀಯ ಆಧಿಪತ್ಯವನ್ನು ಸ್ಥಾಪಿಸಬಹುದು ಅನ್ನುವಂಥ ಒಂದು ಆಸೆ ಅವರಲ್ಲಿತ್ತು. ಸೊ ಹಾಗಾಗಿ ಸಾಹಸಿ ರಾಜರು ನೌಕಾಯಾನ ಕೈಗೊಳ್ಳುವಂತಹ ನಾವಿಕರಿಗೆ ಹಡಗು, ಆಹಾರ, ಸಲಕರಣೆ ಇಂತಹ ಹಲವಾರು ಆರ್ಥಿಕ ಸಹಾಯಗಳನ್ನು ನೀಡ್ತಾರೆ. ಆ ಸಹಾಯಗಳನ್ನು ನೀಡಿ ಹೊಸ ಶೋಧನೆಗಳಿಗೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಇದಕ್ಕೆ ಒಂದು ಪ್ರಮುಖವಾದಂಥ ಒಂದು ಉದಾಹರಣೆ ಅಂದರೆ ಪೋರ್ಚುಗಲ್ನ ರಾಜ ಹೆನ್ರಿ ಅಂತ ಹೇಳಿ. ಇಲ್ಲಿ ಪೋರ್ಚುಗಲ್ನ ರಾಜ ಆಗಿದ್ದಂತಹ ಹೆನ್ರಿ ನಕ್ಷಾಶಾಸ್ತ್ರಜ್ಞರನ್ನು, ಹಡಗು ಕಟ್ಟುವ ಉದ್ಯಮಿಗಳನ್ನು ಮತ್ತಿತರ ಸ್ಕಿಲ್ ಲೇಬರರ್ಸ್ನೆಲ್ಲನೂ ಕರೆದುಬಿಟ್ಟು ಈ ನೌಕಾಯಾನಕ್ಕೆ ಪ್ರೋತ್ಸಾಹ ನೀಡುವಂಥ ಎಲ್ಲವುಗಳನ್ನು ತಂದು ತನ್ನ ಒಂದು ಪೋರ್ಚುಗಲ್ನಲ್ಲಿಟ್ಟು ಅದಕ್ಕೆ ಅಪಾರವಾದಂಥ ದೇಣಿಗೆಯನ್ನು ನೀಡಿ ಅವನು ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾನೆ. ಹಾಗೆ ಈ ವೈಜ್ಞಾನಿಕ ಬೆಳವಣಿಗೆಗಳನ್ನು ಅವರು ಬಳಸ್ಕೊಳ್ತಾ ಆ ಪೋರ್ಚುಗಲ್ನ ಹಲವಾರು ನಾವಿಕರು ಬೇರೆ ಬೇರೆ ದೇಶಗಳನ್ನು ಹುಡುಕೋದಕ್ಕೆ ಹೊರಡ್ತಾರೆ. ಲಿಸ್ಬನ್ ಪೋರ್ಚುಗಲ್ನ ರಾಜಧಾನಿ. ಅಲ್ಲಿಂದ ಹಲವಾರು ಜನ ಸಾಹಸಿ ಯುವಕರು ಈ ಭೌಗೋಳಿಕ ಅನ್ವೇಷಣೆಗಳಲ್ಲಿ ತೊಡಗುತ್ತಾರೆ. ಲಿಸ್ಬನ್ನಿಂದ ಹೊರಟು ಹಲವಾರು ಪ್ರದೇಶಗಳನ್ನು ಅವರು ಪತ್ತೆ ಹಚ್ಚುತ್ತಾರೆ. ಹೀಗೆ ಇದು ಕೂಡ ಭೌಗೋಳಿಕ ಅನ್ವೇಷಣೆಗಳಿಗೆ ಪ್ರಮುಖವಾದಂಥ ಒಂದು ಕಾರಣ. ಡೆವಲಪ್ಮೆಂಟ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇನ್ನೊಂದು ಕಾರಣ. ಈ ಒಂದು ವ್ಯಾಪಾರ ವಾಣಿಜ್ಯದ ಒಂದು ಬೆಳವಣಿಗೆ. ಇಲ್ಲಿ ಮಧ್ಯಯುಗದಲ್ಲಿ ಭೂಮಧ್ಯ ಸಮುದ್ರ, ಮೆಡಿಟರೇನಿಯನ್ ಸಮುದ್ರ ವಿಶ್ವ ವ್ಯಾಪಾರದ ಒಂದು ಕೇಂದ್ರ ಆಗಿರ್ತದೆ. ಅದು ಇಟಲಿಯ ವರ್ತಕರು, ವ್ಯಾಪಾರಸ್ಥರ ಕೈಲಿರ್ತದೆ. ಹಲವಾರು ಇಟಲಿಯ ನಗರಗಳು ತುಂಬ ವಿಶ್ವ ವ್ಯಾಪಾರದ ಒಡೆತನವನ್ನು ಹೊಂದಿರ್ತವೆ. ಅದರಲ್ಲಿ ಪ್ರಮುಖವಾದಂಥ ನಗರಗಳು ಅಂದರೆ ಇಟಲಿಯ ಜಿನೋವಾ, ಫ್ಲಾರೆನ್ಸ್, ವೆನಿಸ್, ರೋಮ್ ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಒಂದು ವ್ಯಾಪಾರಿ ನಗರಗಳಾಗಿರ್ತವೆ, ವಣಿಕ ನಗರಗಳು ಅಂತಲೇ ಕರೀತಾರೆ. ಆದರೆ ಇಂಗ್ಲೆಂಡ್, ಫ್ರಾನ್ಸ್, ಪೋರ್ಚುಗಲ್ ಮತ್ತು ಸ್ಪೇನ್ಗಳಲ್ಲಿ ಈ ರೀತಿಯಾದಂತಹ ಒಂದು ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ರು ಅಂತ ಹೇಳಿದರೆ, ಇವರ ಒಂದು ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡ್ದಂಗೆ, ಇಟಲಿಯ ರಾಜರುಗಳ ಅಧೀನದಲ್ಲಿ ಅಥವಾ ಇಟಲಿಯ ವರ್ತಕರ ಅಧೀನದಲ್ಲಿರೋದಕ್ಕೆ ಅಥವಾ ಇವರ ಏಕಸ್ವಾಮ್ಯವನ್ನು ಒಪ್ಪದೆ ವ್ಯಾಪಾರದ ಸಮಾನ ಹಕ್ಕುಗಳಿಗೆ ಸ್ಪರ್ಧೆಯನ್ನು ನಡೆಸ್ತಾರೆ. ಹಾಗಾಗಿ ಸಮುದ್ರಯಾನಗಳಲ್ಲಿ ಇವರು ತೊಡಗೋದಕ್ಕೆ ಇದು ಕೂಡ ಪ್ರೇರಣೆ ಆಯಿತು. ನೆಕ್ಸ್ಟ್ ಕಾಸ್ ಕಮರ್ಷಿಯಲ್ ಮೋಟಿವ್ಸ್ ಆಲ್ಸೋ, ಅಂದರೆ ವ್ಯಾಪಾರದ ಒಂದು ಉದ್ದೇಶದಿಂದ. ಮತ್ತೊಂದು ಕಾರಣ ಅಂದರೆ ಡಿಮ್ಯಾಂಡ್ ಫಾರ್ ಕಮಾಡಿಟೀಸ್ ಆಫ್ ದ ಈಸ್ಟ್. ಈ ಒಂದು ಸಂದರ್ಭದಲ್ಲಿ ಕಾನ್ಸ್ಟಾಂಟಿನೋಪಲ್ನ ಒಂದು ಪತನವಾದ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಒಂದು ವ್ಯಾಪಾರ ಮಾರ್ಗವನ್ನು ಮುಚ್ಚಿದ್ರಿಂದ ಪೂರ್ವ ಮತ್ತು ಪಶ್ಚಿಮ ದೇಶಗಳ ನಡುವೆ ನಡೀತಾ ಇದ್ದಂತಹ ಒಂದು ವ್ಯಾಪಾರ ಮಾರ್ಗ ಮುಚ್ಚಿದ್ರಿಂದ ವ್ಯಾಪಾರ ನಿಂತು ಹೋಯಿತು. ಹಾಗಾಗಿ ಇಲ್ಲಿ ವ್ಯಾಪಾರ ನಿಂತು ಹೋಗಿದ ತಕ್ಷಣ ಇಲ್ಲಿ ಈ ಹಿಂದೆಯಿಂದಲೂ ಇದ್ದಂತಹ ಒಂದು ಬೇಡಿಕೆ, ಪೂರ್ವ ದೇಶಗಳ ವಸ್ತುಗಳಿಗೆ ಇದ್ದಂತಹ ಬೇಡಿಕೆ ಇನ್ನೂ ಹೆಚ್ಚಾಗ್ತಾ ಹೋಯಿತು. ಈಗ ವ್ಯಾಪಾರ ನಡೀಲಿಲ್ಲ, ಹಾಗಾಗಿ ಇನ್ನೂ ಬೇಡಿಕೆ ಹೆಚ್ಚಾಯಿತು. ಭಾರತ ಉದಾಹರಣೆಗೆ ಇಲ್ಲಿಂದ ಯುರೋಪಿಯನ್ರು ಸಾಂಬಾರ ಪದಾರ್ಥಗಳಿರ್ಬೋದು, ಹತ್ತಿ ಇನ್ನಿತರ ವಸ್ತುಗಳನ್ನು ತರಿಸ್ಕೊಳ್ತಾ ಇದ್ರು. ಸೊ ಹಾಗಾಗಿ ಅಂತಹ ವಸ್ತುಗಳು, ಸಾಂಬಾರ ಪದಾರ್ಥಗಳು ಅವ್ರಿಗೆ ಬಹುಬೇಡಿಕೆಯ ವಸ್ತುಗಳಾಗಿದ್ವು. ಇಂಥವುಗಳನ್ನು ಅವ್ರು ಬಿಟ್ಟು ಇರೋಕ್ಕಾಗ್ತಿರ್ಲಿಲ್ಲ. ದೇ ವರ್ ದ ಪಾರ್ಟ್ ಆಫ್ ದೇರ್ ಫುಡ್. ಹಾಗಾಗಿ ದೇ ವರ್ ನೆಸೆಸಿಟೀಸ್ ಫಾರ್ ದಮ್. ಸೊ ಹಾಗಾಗಿ ಮಸ್ಲಿನ್ ಬಟ್ಟೆ ಇಂಥವುಗಳಿಗೆಲ್ಲ ತುಂಬ ಫಿದಾ ಆಗಿಬಿಟ್ಟಿದ್ರು. ಹಾಗಾಗಿ ಅಂಥ ವಸ್ತುಗಳಿಗೆ ಬೇಡಿಕೆ ಇತ್ತು.
ಇಂಥ ವಸ್ತುಗಳನ್ನು ವ್ಯಾಪಾರ ಮಾಡಿದ್ರೆ ಒಳ್ಳೆ ಲಾಭ ಬರುತ್ತೆ ಅನ್ನುವಂತಹ ಒಂದು ಅವರಿಗೆ ಅರಿವು ಇತ್ತು. ಸೊ ಹಾಗಾಗಿ ಭೌಗೋಳಿಕ ಅನ್ವೇಷಣೆಗಳಿಗೆ ಇದು ಕಾರಣ ಆಯಿತು. ಹಾಗೆ ಈ ಯುರೋಪಿಯನ್ ವರ್ತಕರಲ್ಲೇನೆ ಹಲವಾರು ರೀತಿಯಾದಂತಹ ಒಂದು ಪೈಪೋಟಿ ಇತ್ತು. ಆ ಒಂದು ಪೈಪೋಟಿಯು ಕೂಡ ಹೊಸದಾಗಿ ಏನಾದರೂ ಮಾಡಬೇಕು, ಅವಶ್ಯಕತೆ ಇತ್ತು. ಅವಾಗ ಈ ಒಂದು ಹೊಸ ಭೂಪ್ರದೇಶಗಳನ್ನು, ಹೊಸ ಜಲಮಾರ್ಗ, ಭೂಮಾರ್ಗಗಳನ್ನು ಕಂಡುಹಿಡಿಯುವಂಥ ಅವಶ್ಯಕತೆ ಇತ್ತು. ಸೊ ಹಾಗಾಗಿ ಅವಶ್ಯಕತೆಯ ಎಲ್ಲ ಸಂಶೋಧನೆಗಳಿಗೆ ಮೂಲ ಎಂಬ ಒಂದು ತತ್ವದಂತೆ ಈ ಒಂದು ಐರೋಪ್ಯರಿಗೆ ಉಂಟಾದಂಥ ಏಷ್ಯಾ ವಸ್ತುಗಳ ಒಂದು ಅವಶ್ಯಕತೆ ನೌಕಾಯಾನಗಳಿಗೆ ಕಾರಣ ಆಯಿತು. ನೆಕ್ಸ್ಟು ಕಾಸ್ ಅಂದರೆ ಅಥವಾ ಕಾರಣ ಅಂದರೆ ಡಿಸೈರ್ ಟು ಸ್ಪ್ರೆಡ್ ಕ್ರಿಶ್ಚಿಯಾನಿಟಿ. ಧಾರ್ಮಿಕ ಕಾರಣವಾದಂಥ ಇದು ಕ್ರೈಸ್ತ ಧರ್ಮವನ್ನು ಹರಡೋದಕ್ಕೆ ಈ ಒಂದು ಭೌಗೋಳಿಕ ಅನ್ವೇಷಣೆಗಳಿಗೆ ಪೋಪರು, ಕಾರ್ಡಿನಲ್ಗಳು, ಬಿಷಪ್ಗಳು ಮತ್ತಿತರ ಧಾರ್ಮಿಕ ಮುಖಂಡರು ಪ್ರೋತ್ಸಾಹವನ್ನು ನೀಡಿದರು. ದೆ ಗೇವ್ ಎನ್ಕರೇಜ್ಮೆಂಟ್ ಟು ದಿಸ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಈ ಮತ ಸುಧಾರಣೆಯಾಗಿ ರೋಮನ್ ಕ್ಯಾಥೋಲಿಕ್ಕರ ಪ್ರಭಾವ ಕುಗ್ಗಿದ್ರಿಂದ, ಹಲವಾರು ರೀತಿಯಾದಂಥ ಹಿಂಸೆ ಇಂಥವುಗಳೆಲ್ಲ ಆಗಿದ್ದರಿಂದ ಈಗ ಪೋಪರ ಒಂದು ಗೌರವ, ಚರ್ಚ್ನ ಒಂದು ಗೌರವ, ಜನಪ್ರಿಯತೆ ಎಲ್ಲ ಕಡಿಮೆ ಆಗೋಯ್ತು. ಸೊ ಹಾಗಾಗಿ ತಮ್ಮ ಜನಪ್ರಿಯತೆಯನ್ನು ಮತ್ತೆ ಹೆಚ್ಚಿಸ್ಕೊಳ್ಳೋದಕ್ಕೆ ಕ್ಯಾಥೋಲಿಕ್ ಗುರುಗಳು, ಪಾದ್ರಿಗಳು, ಕ್ರೈಸ್ತ ಮಿಷನರಿಗಳು ನೌಕಾಯಾನಗಳಿಗೆ ನೇರವಾಗಿ ಪ್ರೋತ್ಸಾಹ ಕೊಟ್ಟರು. ಯಾಕೆ ಕೊಟ್ಟರು? ತಮ್ಮ ಧರ್ಮವನ್ನು ಪ್ರಚಾರ ಆ ಪ್ರದೇಶಗಳಲ್ಲಿ ಮಾಡಬಹುದು ಅಂತ ಹೇಳಿಬಿಟ್ಟು ಪ್ರಪಂಚದ ಮೂಲ ಮೂಲೆಗೆ ಒಂದು ತಮ್ಮ ಕ್ರೈಸ್ತ ಧರ್ಮವನ್ನು ಹಬ್ಬಿಸುವಂಥ ಒಂದು ಗುರಿ ಹೊಂದಿದ್ರು. ಸೊ ಹಾಗಾಗಿ ಈ ನಾವಿಕರು ಎಲ್ಲೆಲ್ಲೋ ಹೋದರೋ ಅಲ್ಲೆಲ್ಲನೂ ಮತ ಪ್ರಚಾರಕರು ಕೂಡ ಹಿಂಬಾಲಿಸ್ಕೊಂಡು ಹೋದರು. ನಾವಿಕರು ಹೋದ ಕಡೆ ಎಲ್ಲನೂ ಶಿಲುಬೆ ಹಿಡ್ಕೊಂಡು ಧರ್ಮ ಪ್ರಚಾರ ಮಾಡ್ತಾ ಹೋದರು. ಸೊ ಹೀಗಾಗಿ ಇಂಥ ಧಾರ್ಮಿಕ ಹಿಂಸೆಗಳು ಕೂಡ ಆಗಿದ್ವು ಮತ ಸುಧಾರಣೆ ಮತ್ತು ಕೌಂಟರ್ ರೆಫರ್ಮೇಷನ್ ಅಥವಾ ಪ್ರತಿ ಸುಧಾರಣೆಯಿಂದ. ಅಂತಹ ಒಂದು ಧಾರ್ಮಿಕ ಹಿಂಸೆಗಳನ್ನು ಅನುಭವಿಸಿದ್ರಿಂದ ಯುರೋಪಿಯನ್ರು ಎಷ್ಟೊಂದು ಜನ ಹೊಸ ನಾಡುಗಳಿಗೆ ವಲಸೆ ಹೋಗುವಂಥ ಒಂದು ಕಾತರದಲ್ಲೂ ಕೂಡ ಇದ್ದರು. ಹಾಗಾಗಿ ಈ ವ್ಯಾಪಾರ ಮತ್ತು ಧರ್ಮ ಪ್ರಚಾರ ಅವರನ್ನು ನೌಕಾಯಾನಗಳಲ್ಲೇ ತೊಡಗಿಸ್ತಾ ಹೋಗ್ತೀವಿ. ನೆಕ್ಸ್ಟ್ ರೀಸನ್ ಅಂದರೆ ಟ್ರಾವೆಲರ್ಸ್ ಅಕೌಂಟ್ ಅಂತ. ಟ್ರಾವೆಲರ್ಸ್ ಅಕೌಂಟ್ಸ್ ಅಂದರೆ ಪ್ರವಾಸಿಗರ ಒಂದು ವರದಿಗಳು, ಪ್ರವಾಸಿ ಕಥನಗಳು. ಏಷ್ಯಾಕ್ಕೆ ಭೇಟಿ ನೀಡಿದಂತಹ ಅನೇಕ ಯುರೋಪಿಯನ್ ವರ್ತಕರು, ಪ್ರವಾಸಿಗರು ಇಲ್ಲಿ ತಾವು ಕಂಡಂತಹ ಒಂದು ಸಂಪತ್ತು, ಐಶ್ವರ್ಯ ಮತ್ತು ಭೂಗೋಳಗಳನ್ನು ತಮ್ಮ ಪ್ರವಾಸಿ ವರದಿಗಳ ಮೂಲಕ ಯುರೋಪಿಯನ್ರಿಗೆ ವಿವರಿಸಿರ್ತಾರೆ. ಐಶ್ವರ್ಯ ಮತ್ತು ಕೀರ್ತಿಯನ್ನು ಸಂಪಾದಿಸಬೇಕು ಅನ್ನುವಂಥ ಆಸೆಯನ್ನು ಹೊಂದಿದಂಥ ಯುರೋಪಿಯನ್ರು ಈ ಒಂದು ವರದಿಗಳನ್ನು ತುಂಬಾ ಓದ್ಕೊಳ್ತಾ ಹೋಗ್ತಾರೆ. ಅವ್ರಿಗೆ ಆಸೆ ಅನ್ನೋದು ಉಂಟಾಗುತ್ತೆ. ಪೌರ್ವಾತ್ಯರ ವಸ್ತುಗಳು ಮತ್ತು ಸಂಪತ್ತನ್ನು ದೋಚುವಂಥ ಹಂಬಲ ಉಂಟಾಗ್ತದೆ. ಸೊ ಹಾಗಾಗಿ ಇಂತಹ ಒಂದು ಪ್ರವಾಸಿಗರ ವರದಿಗಳು ಅವರಿಗೆ ಪ್ರೇರಣೆಯನ್ನು ನೀಡ್ತವೆ. ಮಾರ್ಕೋ ಪೋಲೋ ಮತ್ತು ನಿಕೋಲೋ ಪೋಲೋರು ಅವರ ಕೃತಿಗಳಲ್ಲಿ ದಿ ಟ್ರಾವೆಲ್ಸ್ ಆಫ್ ಮಾರ್ಕೋ ಪೋಲಿ, ದಿ ವೆನಿಷಿಯನ್, ಇವನು ವೆನಿಸ್ನ ಒಬ್ಬ ವರ್ತಕ. ಹಾಗಾಗಿ ಆ ವೆನಿಸ್ನ ಇವನ ಮಾರ್ಕೋ ಪೋಲೋ ಮತ್ತು ನಿಕೋಲೋ ಪೋಲೋ ಸಹೋದರರ ಈ ವರದಿಗಳು ಸಾಹಸಿ ನಾವಿಕರಿಗೆ ಉತ್ತೇಜನ ನೀಡ್ತವೆ. ಹೀಗೆ ಹಲವಾರು ವರದಿಗಳು ಬರ್ತವೆ. ಅವುಗಳೆಲ್ಲವೂ ಕೂಡ ಅವ್ರಿಗೆ ಸ್ಫೂರ್ತಿಯನ್ನು ನೀಡ್ತವೆ. ನೆಕ್ಸ್ಟ್ ಕಾಸ್ ಇಸ್ ಎನ್ಕರೇಜ್ಮೆಂಟ್ ಗಿವನ್ ಬೈ ಕಿಂಗ್ಸ್, ಪೋಪ್ಸ್, ನೋಬಲ್ಸ್ ಆ್ಯಂಡ್ ದ ರೋಲ್ ಪ್ಲೇಡ್ ಬೈ ಹೆನ್ರಿ ಸ್ಕೂಲ್ ಆಫ್ ನ್ಯಾವಿಗೇಷನ್ ಅಂತ. ಇದ್ರ ಬಗ್ಗೆ ಈಗಾಗಲೇ ಹೇಳಿದ್ದೀವಿ. ಹೇಗೆ ರಾಜ್ಯಗಳ ಒಂದು ಬೆಳವಣಿಗೆಯಿಂದ, ಏಳಿಗೆಯಿಂದ ಹಲವಾರು ರಾಜರುಗಳು ಈ ಭೌಗೋಳಿಕ ಅನ್ವೇಷಣೆಗಳಿಗೆ ಪ್ರೋತ್ಸಾಹವನ್ನು ನೀಡಿದರು ಅಂತ. ಹಾಗೆ ಪೋಪರು ತಮ್ಮ ಧರ್ಮವನ್ನು ಧಾರ್ಮಿಕ ಕಾರಣಗಳಿಂದಾಗಿ ಸ್ಪ್ರೆಡ್ ಮಾಡೋದಕ್ಕೆ ಹೊಸ ಪ್ರದೇಶಗಳಲ್ಲಿ ಆ ಕ್ರೈಸ್ತರ ಸಂಖ್ಯೆಯನ್ನು ಹೆಚ್ಚಳ ಮಾಡಿಕೊಳ್ಳೋದಕ್ಕೆ ಇದಕ್ಕೆ ಪ್ರೋತ್ಸಾಹ ನೀಡಿದ್ರು. ಹಾಗೆ ನೋಬೆಲ್ರು, ಕೆಲವು ಮನೆತನಗಳು ಇದಕ್ಕೆ ಪ್ರೋತ್ಸಾಹವನ್ನು ನೀಡಿದ್ರು. ಹಾಗೆ ನಾವು ಹೆನ್ರಿಯ ಒಂದು ಸ್ಕೂಲ್ ಆಫ್ ನ್ಯಾವಿಗೇಷನ್, ನೌಕಾಯಾನ ಶಾಲೆ ತರಬೇತಿ ನೀಡೋದಕ್ಕೇ
ಒಂದು ಶಾಲೆಯನ್ನು ಸ್ಥಾಪನೆ ಮಾಡ್ತಾರೆ. ಹೆನ್ರಿ ದಿ ನ್ಯಾವಿಗೇಟರ್, ನಾವಿಕ ಅನ್ನುವಂತಹ ನ್ಯಾವಿಗೇಟರ್ ಅಂದರೆ ನಾವಿಕ. ಅವನೇನು ಸ್ವತಃ ನೌಕಾಯಾನದಲ್ಲಿ ತೊಡಗಲಿಲ್ಲ, ಅವನು ಹೋಗಿ ನೌಕೆಯಲ್ಲಿ ಟ್ರಾವೆಲ್ ಮಾಡ್ಕೊಂಬರಲಿಲ್ಲ. ಅವನು ಕೊಟ್ಟಂತಹ ನಾವಿಕರಿಗೆ ಕೊಟ್ಟಂಥ ಒಂದು ಕೊಡುಗೆ ಅಂದರೆ ಒಂದು ನೌಕಾಯಾನ ತರಬೇತಿ ಶಾಲೆಯನ್ನು ಸ್ಥಾಪನೆ ಮಾಡಿದ. ನಕ್ಷಾಶಾಸ್ತ್ರಜ್ಞರು, ಕಾರ್ಟೋಗ್ರಫರ್ಸ್ ಅಂತ ಕರೀತಾರೆ. ಹೀಗೆ ಹಲವಾರು ಜನರನ್ನು ಕರೆದು ಒಂದು ಕಡೆ ಹಡಗು ಕಟ್ಟುವಂಥ ಜನರನ್ನು, ಊಟ ಎಲ್ಲ ಪ್ರಿಸರ್ವ್ ಆಗಬೇಕು, ಏನು ತಿನ್ನಬೇಕು, ಹೇಗೆ ಅವ್ರಿಗೆ ಯಾವ ರೀತಿಯಾದಂಥ ಒಂದು ತರಬೇತಿ ಇರಬೇಕು, ಮಾನಸಿಕ ಸ್ಥೈರ್ಯವನ್ನು ತುಂಬೋದಕ್ಕೆ ಎಲ್ಲದಕ್ಕೂ ಅಲ್ಲಿ ಕಲಿಸಲಾಗ್ತಾಯಿತ್ತು. ಅಂತಹ ಒಂದು ತರಬೇತಿ ಶಾಲೆಯನ್ನು ಸ್ಥಾಪನೆ ಮಾಡಿ ಪ್ರೋತ್ಸಾಹ ಕೊಟ್ಟಿದ್ದರಿಂದ ಅವನಿಗೆ ಹೆನ್ರಿ ದಿ ನ್ಯಾವಿಗೇಟರ್ ಅನ್ನುವಂಥ ಬಿರುದು ಕೂಡ ಬಂತು. ಸೊ ಇವೆಲ್ಲವೂ ಕೂಡ ಒಂದು ಜಿಯೋಗ್ರಫಿಕಲ್ ಡಿಸ್ಕವರೀಸ್ ಅಥವಾ ಭೌಗೋಳಿಕ ಅನ್ವೇಷಣೆಗಳಿಗೆ ಸ್ಫೂರ್ತಿಯನ್ನು ನೀಡಿ. ಹಾಗೆಯೇ ಈಗಾಗಲೇ ನೋಡಿದಂತೆ ಈ ಪುನರುಜ್ಜೀವನದಿಂದ ಆದಂತಹ ಸೈಂಟಿಫಿಕ್ ಆ್ಯಂಡ್ ಟೆಕ್ನಿಕಲ್ ಅಡ್ವಾನ್ಸಸ್, ವಿಜ್ಞಾನ ಮತ್ತು ತಾಂತ್ರಿಕ ಬೆಳವಣಿಗೆಗಳು ಆಗ್ತಾ ಹೋದವು. ಆ ತಾಂತ್ರಿಕ ಬೆಳವಣಿಗೆಗಳು, ಈ ಒಂದು ಬೆಳವಣಿಗೆಗಳಿಂದನೇ ಹಲವಾರು ರೀತಿಯಾದಂತಹ ಒಂದು ಪ್ರೋತ್ಸಾಹ ಅನ್ನೋದು ಇವ್ರಿಗೆ ಸಿಕ್ತು. ಒಂದು ಸಮುದ್ರಗಳಲ್ಲಿ ಭಯಂಕರವಾದಂತಹ ಒಂದು ಭೂತ ಪ್ರೇತಗಳಿರ್ತವೆ, ರಾಕ್ಷಸರಿರ್ತಾರೆ, ಯಾವಾಗಲೂ ಬೆಂಕಿ ಉಗುಳ್ತದೆ ಅನ್ನುವಂತಹ ಒಂದು ಭಯ ಅವರಲ್ಲಿ ಕಾಡ್ತಾ ಇದ್ದಿದ್ದು ಈ ಒಂದು ಸೈಂಟಿಫಿಕ್ ಮತ್ತು ಟೆಕ್ನಿಕಲ್ ಅಡ್ವಾನ್ಸಸ್ಸಿಂದ ಹೊರಟು ಹೋಯಿತು. ಯೂಸ್ ಆಫ್ ಕಾಂಪಾಸ್ ಆ್ಯಂಡ್ ಆಸ್ಟ್ರೋಲೋಬ್, ಈ ಒಂದು ವೈಜ್ಞಾನಿಕ ಕಾರಣಗಳಲ್ಲಿ ನಾವು ನೋಡಬಹುದು ನಾವಿಕರ ದಿಕ್ಸೂಚಿ ಅನ್ವೇಷಣೆ, ಸಿಡಿಮದ್ದಿನ ಬಳಕೆ, ಇಂತಹ ವೈಜ್ಞಾನಿಕ ಆವಿಷ್ಕಾರಗಳು ಭೌಗೋಳಿಕ ಸಂಶೋಧನೆಗಳಿಗೆ ತುಂಬ ವರದಾನ ಆಯಿತು ಅಂತ ಹೇಳ್ಬೋದು. ಅಕ್ಷಾಂಶ, ರೇಖಾಂಶಗಳನ್ನು ಗುರುತಿಸೋದಕ್ಕೆ ಸಾಧ್ಯ ಆಯಿತು. ಮತ್ತು ನಾವಿಕರ ದಿಕ್ಸೂಚಿಯಿಂದ ಯಾವ ದಿಕ್ಕಿನಲ್ಲಿ ಚಲಿಸ್ತಾ ಇದೆ ಅಂತ ಗೊತ್ತಾಗ್ತಿತ್ತು. ಮತ್ತು ಆಸ್ಟ್ರೋಲೇಬ್ ಉಪಕರಣ ಅನ್ನುವಂಥದ್ದು ಗ್ರಹೋನ್ನತಿ ಮಾಪಕ, ನಕ್ಷೆಗಳ ಒಂದು ಗ್ರಹೋನ್ನತಿಯನ್ನು, ಉನ್ನತಿಯನ್ನು, ಈ ಥರ ಯಾವ ಕಡೆ ಇದೆ, ಯಾವ ಕೋನದಲ್ಲಿದೆ, ಹೀಗೆ ಒಂದು ಅವ್ರ ಲೊಕೇಶನನ್ನು ಗುರುತಿಸೋದಕ್ಕೆ ಸಾಧ್ಯ ಆಗುವಂತಹ ಒಂದು ಉಪಕರಣ ಆಗೋದು. ಹಾಗೆ ಮತ್ತು ಕೆಲವು ಸಾಹಿತ್ಯ ಬರೆದಿದ್ರು. ಭೂಮಿ ದುಂಡಾಗಿದೆ, ಮತ್ತು ಸಮುದ್ರದಲ್ಲಿ ಯಾವ ರೀತಿಯಾದಂತಹ ಭಯಂಕರ ಪ್ರಾಣಿಗಳು ಅಡಗಿಲ್ಲ, ಯಾವ ಭೂತ ಪ್ರೇತನೂ ಇಲ್ಲ, ಯಾವಾಗಲೂ ಬೆಂಕಿ ಕೂಡ ಉಗುಳಲ್ಲ, ಅದೆಲ್ಲ ಸುಳ್ಳು ಅನ್ನುವಂತಹ ಒಂದು ವೈಜ್ಞಾನಿಕ ಒಂದು ಕಲ್ಪನೆಗಳು ಅವರಿಗೆ ಅರಿವಾಯಿತು, ಈ ಸಾಹಸಿ ನೌಕಾಯಾನಿಗಳಿಗೆ. ಹಾಗೆ ಈ ಸಿಡಿಮದ್ದಿನ ಅನ್ವೇಷಣೆ ನಾವಿಕರಿಗೆ ಕಡಲ್ಗಳ್ಳರು, ಪೈರೇಟ್ಸ್ ಇಂದ ರಕ್ಷಿಸಿಕೊಳ್ಳೋದಕ್ಕೆ ಸಹಕಾರಿಯಾಯಿತು. ಹಾಗೆ ಹಲವಾರು ಭೂನಕ್ಷೆಗಳಿರ್ಬೋದು, ಸಮುದ್ರ ಆಕಾಶಗಳಿರ್ಬೋದು, ಹಲವಾರು ಕೃತಿಗಳು, ಎ ಮರ್ಚೆಂಟ್ಸ್ ಹ್ಯಾಂಡ್ ಬುಕ್, ಸೀಕ್ರೆಟ್ ಆಫ್ ದಿ ಫೇತ್ಫುಲ್ ಕ್ರೂಸೇಡರ್, ದಿ ಫಾರೆಸ್ಟ್, ದಿ ಹೋಲಿ ಲ್ಯಾಂಡ್ಸ್, ಹೀಗೆ ಆಫ್ರಿಕಾ, ಈ ಥರ ಹಲವಾರು ಕೃತಿಗಳು ಏನು ಮಾಡೋದು, ಭೌಗೋಳಿಕ ಜ್ಞಾನವನ್ನು ಅವರಿಗೆ ಓದಿಸಿದ್ರು. ವರ್ತಕರ ಕೈಪಿಡಿ ಅನ್ನುವಂಥ ಒಂದು ಕೈಪಿಡಿ, ಹ್ಯಾಂಡ್ ಬುಕ್ ಆಫ್ ಏನು ಟ್ರೇಡರ್ಸ್, ಯಾರು ವ್ಯಾಪಾರಿಗಳಿರ್ತಾರೆ ಅವ್ರಿಗೆ ತುಂಬ ಉಪಯುಕ್ತ ಮಾಹಿತಿಗಳನ್ನು ಅದು ನೀಡ್ತಾ ಹೋದು. ಇವೆಲ್ಲವೂ ಕೂಡ ಅವರಿಗೆ ಒಂದು ಧೈರ್ಯವನ್ನು ನೀಡ್ತಾ ಹೋಯಿತು. ಸೊ ಹಾಗಾಗಿ ಅವರು ಈ ಒಂದು ಭೌಗೋಳಿಕ ಅನ್ವೇಷಣೆಗಳಲ್ಲಿ ತೊಡಗೋದಕ್ಕೆ ಸಾಧ್ಯ ಇತ್ತು. ಹಾಗೆ ಅದರ ಜೊತೆಗೆ ಜಾಯಿಂಟ್ ಸ್ಟಾಕ್ ಕಂಪನೀಸ್, ಬ್ಯಾಂಕ್ಸ್, ಇವೆಲ್ಲವೂ ಕೂಡ ಫೈನಾನ್ಸನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ರಾಜರು ಇವೆಲ್ಲ ಕೊಡದೇ ಇದ್ದರು, ಬೇರೆ ಈ ಥರ ಜಾಯಿಂಟ್ ಸ್ಟಾಕ್ ಕಂಪನೀಸ್ ಆ್ಯಂಡ್ ಬ್ಯಾಂಕ್ಸ್ ದೇ ಸ್ಟಾರ್ಟೆಡ್ ಗಿವಿಂಗ್ ದೀಸ್. ಹಾಗೆ ಸ್ಪಿರಿಟ್ ಆಫ್ ಅಡ್ವೆಂಚರ್, ರಿಚ್ನೆಸ್ ಆಫ್ ಇಟಲಿ, ಗ್ರೋತ್ ಆಫ್ ಜಿಯೋಗ್ರಫಿಕಲ್ ನಾಲೆಡ್ಜ್, ಇವೆಲ್ಲವೂ ಕೂಡ ಕಾರಣ ಆಯಿತು. ಆ ಸಾಹಸಿ ಪ್ರವೃತ್ತಿ ಇದಕ್ಕೆ ಪ್ರೋತ್ಸಾಹ ನೀಡಿತು. ಹಾಗೆ ರಾಜಕೀಯ ಒಂದು ಆಸೆ ಆಕಾಂಕ್ಷೆಗಳು, ಪೊಲಿಟಿಕಲ್ ಆಸ್ಪಿರೇಷನ್ಸ್ ಈಗಾಗಲೇ ಈ ರಾಜ್ಯಗಳ ಏಳಿಗೆಯಿಂದ ನಾವು ನೋಡ್ತೀವಿ. ಹಾಗೆ ಕಾಸ್ಟ್ಲಿ ಆಗಿದ್ದಂತಹ ಓಲ್ಡ್ ರೂಟ್ಸನ್ನು, ಹಳೆ ಮಾರ್ಗಗಳು, ದುಬಾರಿ ಹಳೆ ಮಾರ್ಗಗಳಿದ್ದಿದ್ದರಿಂದ ಹೊಸ ಒಂದು ಮಾರ್ಗಗಳನ್ನು ಏಷ್ಯಾಗೆ ಕಂಡುಹಿಡಿಯೋದಕ್ಕೆ ಅವರಿಗೆ ಅನಿವಾರ್ಯ ಆಯಿತು. ದ ನೀಡ್ ಆಫ್ ದ ಯುರೋಪಿಯನ್ಸ್ ಟು ಫೈಂಡ್ ನ್ಯೂ ರೂಟ್ಸ್ ಟು ಕಮ್ ಟು ಇಂಡಿಯಾ, they were also the causes of geographical discoveries. ಸೊ ಇನ್ನು ಈ ಒಂದು ಹಿನ್ನೆಲೆಯಲ್ಲಿ ನಾವು ಪ್ರಮುಖವಾದಂತಹ ಒಂದು ಅನ್ವೇಷಣೆಗಳನ್ನು ನಾವು ನೋಡಿ, ಅನ್ವೇಷಣೆಗಳ ಒಂದು ಗತಿ ಅಂತ ಹೇಳಿ ದ ಕೋರ್ಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್
ಅಥವಾ ಇಂಪಾರ್ಟೆಂಟ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಡಿಸ್ಕವರಿ ಆಫ್ ಕೇಪ್ ಆಫ್ ಗುಡ್ ಹೋಪ್ ಇನ್ 1488 ಬೈ ಬಾರ್ತಲೋಮಿಯೋ ಡಯಾಸ್. ಈ ಬಾರ್ತಲೋಮಿಯೋ ಡಯಾಸ್ ಕೇಪ್ ಆಫ್ ಗುಡ್ ಹೋಪನ್ನು ಅವನು ಪತ್ತೆ ಹಚ್ತಾನೆ. ಇದು ಪ್ರಮುಖವಾದಂತಹ ಒಂದು ಬೆಳವಣಿಗೆ ಅಂತ ಹೇಳ್ಬೋದು. ಬಾರ್ತಲೋಮಿಯೋ ಡಯಾಸು ಪೋರ್ಚುಗಲ್ನ ನಾವಿಕ. ಈತ ಭಾರತಕ್ಕೆ ಜಲಮಾರ್ಗ ಕಂಡುಹಿಡಿಬೇಕು ಅನ್ನುವಂತಹ ಒಂದು ಆಸೆಯಿಂದ ಅವನು 1486ರಲ್ಲಿ ಲಿಸ್ಬನ್ನಿಂದ ಪ್ರಯಾಣ ಆರಂಭ ಮಾಡ್ತಾನೆ. ಆಗ ಆಫ್ರಿಕಾದ ಪಶ್ಚಿಮ ಕರಾವಳಿಗೆ ಬಂದು ದಕ್ಷಿಣ ತುದಿಯಲ್ಲಿರ್ತಾನೆ. ಅಂಥ ಸಂದರ್ಭದಲ್ಲಿ ಅಪಾರವಾದಂಥ ಒಂದು ಗಾಳಿ ಶುರುವಾಗ್ಬಿಡುತ್ತೆ, ಬಿರುಗಾಳಿ ಶುರುವಾಗುತ್ತೆ. ಸೊ ಹಾಗಾಗಿ ಅವನು ಮುಂದೆ ಸರಿಯೋಕ್ಕಾಗಲ್ಲ ಅವನಿಗೆ. ಹಾಗಾಗಿ ಅವನು ಕೇಪ್ ಆಫ್ ಸ್ಟಾರ್ಮ್ಸ್, ಬಿರುಗಾಳಿಯ ಭೂಶಿರ ಅಂತ ಕರೆದುಬಿಟ್ಟು ಅದನ್ನು ವಾಪಸ್ಸು ಅದೇ ಮಾರ್ಗವನ್ನು ಹಿಡ್ಕೊಂಡು ಲಿಸ್ಬನ್ಗೆ, ಪೋರ್ಚುಗಲ್ನ ರಾಜಧಾನಿಗೆ ವಾಪಸ್ ಬಂದು ತರ್ತಾನೆ. ಆದರೆ ನಂತರದ ಕಾಲದಲ್ಲಿ ಅದೋಗಿ ಹೇಳಿದಾಗ ಪೋರ್ಚುಗಲ್ನ ರಾಜನಿಗೆ, ಎರಡನೇ ಜಾನ್ಗೆ ಹೇಳ್ತಾನೆ ಈ ಥರ ಆಯಿತು ಅಂತ. ಹೇಳಿದಾಗ ಬಾರ್ತಲೋಮಿಯೋ ಡಯಾಸ್ಗೆ ಹೇಳ್ತಾನೆ, ಇಟ್ಸ್ ಆಲ್ ರೈಟ್, ನೀನು ಒಳ್ಳೆ ಕೆಲಸ ಮಾಡಿದ್ಯಾ. ಅದು ಇಟ್ ಈಸ್ ನಾಟ್ ಕೇಪ್ ಆಫ್ ಸ್ಟಾರ್ಮ್ಸ್, ಇಟ್ ಈಸ್ ಕೇಪ್ ಆಫ್ ಗುಡ್ ಹೋಪ್, ಆಶಾಜನಕ ಭೂಶಿರ. ಅಥವಾ ಒಂದು ಮುಂದೆ ಅದನ್ನೇ ಫಾಲೋ ಮಾಡ್ಕೊಂಡು ಹೋದ್ರೇ ಒಂದು ಭರವಸೆ ಇದೆ ನನಗೆ, ಅದರ ಮೂಲಕನೇ ಹೋಗ್ಬೋದು ಅನ್ನುವಂತಹ, ಏಷ್ಯಾಕ್ಕೆ ಭಾರತಕ್ಕೆ ಹೋಗ್ಬೋದು ಅನ್ನೋಂಥ ಭರವಸೆ ಇದೆ. ಹಾಗಾಗಿ ಅದು ಭರವಸೆಯ ಭೂಶಿರ ಅಥವಾ ಆಶಾಜನಕ ಭೂಶಿರ ಅಂತ ಅವನು ಕರೆದು ಹೇಳ್ತಾನೆ. ಹಾಗೆ ಇನ್ನೊಂದು ಅಂತ ಹೇಳಿದರೆ ಪ್ರಮುಖವಾದಂಥ ಅನ್ವೇಷಣೆ ಅಂದರೆ ಸೀ ರೂಟ್ ಟು ಇಂಡಿಯಾ ವಯಾ ಕೇಪ್ ಆಫ್ ಗುಡ್ ಹೋಪ್ ಇನ್ 1498 ಬೈ ವಾಸ್ಕೋ ಡ ಗಾಮ. ಪೋರ್ಚುಗಲ್ನ ನಾವಿಕ ಇವನು ಕೂಡ ಅದರ ರಾಜಧಾನಿ ಲಿಸ್ಬನನ್ನು ಬಿಟ್ಟು ಇವನು 4 ಹಡಗುಗಳೊಂದಿಗೆ ಇವನು ಪ್ರಯಾಣ ಬೆಳೆಸ್ತಾನೆ. ಬಾರ್ತಲೋಮಿಯೋ ಡಯಾಸ್ನ ಒಂದು ಮಾರ್ಗವನ್ನೇ ಅನುಸರಿಸ್ತಾನೆ. ಯಾಕಂದರೆ ಅದು ಗುಡ್ ಹೋಪ್ ಅಂತ ಕರೆದಿರ್ತಾನೆ ಪೋರ್ಚುಗಲ್ನ ರಾಜ. ಹಾಗಾಗಿ ಅದನ್ನೇ ಮುಂದುವರಿಸ್ಕೊಂಡು ಹೋದರೆ ಸಿಗ್ಬೋದು ಭಾರತ ಅನ್ನುವಂತಹ ಒಂದು ಆಸೆ ಇರುತ್ತೆ. ಸೊ ಹಾಗಾಗಿ ಆಫ್ರಿಕಾದ ಪಶ್ಚಿಮ ಕರಾವಳಿಯಲ್ಲಿ ಸಂಚರಿಸಿ ಕೇಪ್ ಆಫ್ ಗುಡ್ ಹೋಪ್ ಭೂಶಿರವನ್ನು ತಲುಪಿ ನಂತರ ಹಾಗೆ ಮುಂದೆ ಪೂರ್ವಾಭಿಮುಖವಾಗಿ ಹೊರಟು ಜಂಜಿಬಾರನ್ನು ತಲುಪಿ ಅಲ್ಲಿ ಸ್ವಲ್ಪ ಹೊತ್ತಿದ್ದು ಮತ್ತು ಅರಬ್ಬಿ ಸಮುದ್ರದ ಮಾಲಿನ್ ದ್ವೀಪಗಳನ್ನು ಬಂದು ರೀಚ್ ಆಗ್ತಾನೆ. ಅಲ್ಲಿ ಅರಬ್ಬಿ ವರ್ತಕರು ಅವನಿಗೆ ಸಿಗ್ತಾರೆ. ಆ ಅರಬ್ಬಿ ವರ್ತಕರ ಮಾರ್ಗದರ್ಶನದಲ್ಲಿ ಹಿಂದೂ ಮಹಾಸಾಗರವನ್ನು ಸಂಚರಿಸಿ ಕೊನೆಗೆ ಮೇ 17, 1498ರಂದು ಭಾರತದ ಒಂದು ಪಶ್ಚಿಮ ಕರಾವಳಿಯ ಕಲ್ಲಿಕೋಟೆಯನ್ನು ಬಂದು ತಲುಪ್ತಾನೆ. ಹೀಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿತಾನೆ. ಅಲ್ಲಿನ ಝಾಮೋರಿನ್ ತುಂಬ ರಾಜ, ಕ್ಯಾಲಿಕಟ್, ಈಗಿನ ಕೋಝಿಕೋಡ್ ಅಂತ ಕರೀತಾರೆ. ಆ ಕ್ಯಾಲಿಕಟ್ನ ಕಲ್ಲಿಕೋಟೆಯ ರಾಜ ತುಂಬ ವಾರ್ಮ್ ವೆಲ್ಕಮ್ ಕೊಟ್ಟು, ಝಾಮೋರಿನ್ ಅಂತ ಕೊಟ್ಟು ಇವನಿಗೆ ಒಂದು ಒಳ್ಳೆಯ ಒಂದು ಸ್ವಾಗತವನ್ನು ಮಾಡಿ ಅವನನ್ನು ಬರಮಾಡ್ಕೊಳ್ತಾನೆ. ಹೀಗೆ ಅವನು ಹಲವಾರು ಇವುಗಳನ್ನು ಕೂಡ ಅವನು ಇಲ್ಲಿಂದ ವಾಪಸ್ ಹೋಗ್ಬೇಕಾದ್ರೆ ತೊಗೊಂಡು ಹೋಗ್ತಾನೆ. ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯೋದಕ್ಕೆ ಅವನು ಅಲ್ಲಿಂದ ಬರೋದಕ್ಕೆ ಸುಮಾರು 315 ದಿನ ಅವನಿಗೆ ಬೇಕಾಯಿತು. ವ್ಯಾಪಾರ ಅನುಮತಿಯನ್ನು ಪಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾನೆ. ಹೀಗೆ ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದಂಥ ಕೀರ್ತಿ ವಾಸ್ಕೋ ಡ ಗಾಮನಿಗೆ ಸಲ್ಲುತ್ತೆ. 1498 In 1498, May 17th, Vasco da Gama discovered a sea route to India. He reached Calicut. He was warmly welcomed by Zamorin, the ruler of Calicut, and some trade privileges were received by Vasco da Gama. ಹೀಗೆ ಮುಂದುವರೆದು ಅಮೇರಿಕಾ ಇವುಗಳನ್ನು ಕೂಡ ಪತ್ತೆ ಹಚ್ಚೋದಕ್ಕೆ ಮುಂದಾಗ್ತಾರೆ. ಭಾರತವನ್ನು ಕಂಡುಹಿಡಿಬೇಕು ಅಂತಲೇ ಕ್ರಿಸ್ಟೋಫರ್ ಕೊಲಂಬಸ್ ಸ್ಪೇನ್ನ ಒಂದು ರಾಜನಿಂದ ಆಶ್ರಯವನ್ನು ಪಡೆದಂಥ ಇವನು ಇಟಲಿಯ ಜಿನೋವಾದವನಾದ್ರೂ ಕೂಡ ಸ್ಪೇನ್ನ ರಾಜ ಫರ್ಡಿನೆಂಡ್ ಮತ್ತು ಅವನ ರಾಣಿ ಇಸಬೆಲ್ಲಾಳ ಒಂದು ಧನ ಸಹಾಯವನ್ನು ಪಡೆದು ಇವನು 3 ಹಡಗುಗಳನ್ನು ಪಡ್ಕೊಂಡು ಸಂತ ಮೇರಿಯಾ, ನೀನಾ, ಪಿಂಟಾ ಅನ್ನುವಂಥ ಹಡಗುಗಳೊಂದಿಗೆ ಸುಮಾರು
90 ಜನ ನಾವಿಕರೊಂದಿಗೆ ಇವನು 1492 ಆಗಸ್ಟಲ್ಲಿ ಹೊರಡ್ತಾನೆ. ಅವನು ಈ ಭಾರತವನ್ನು ಕಂಡುಹಿಡಬೇಕು ಅಂತ ಹೊರಟಿರ್ತಾನೆ. ಬಟ್ ಅಟ್ಲಾಂಟಿಕ್ ಸಾಗರದಲ್ಲಿ ಪಶ್ಚಿಮಾಭಿಮುಖವಾಗಿ ಹೊರಟಿದ್ರಿಂದ ಸುಮಾರು 69 ದಿನ ಪ್ರಯಾಣ ಮಾಡಿದ. ಅವನಿಗೆ ಏನು ಕಾಣಿಸ್ಲೇ ಇಲ್ಲ, ಭಾರತ ಸಿಗಲೇ ಇಲ್ಲ. ಆದರೆ ಕೊನೆಗೆ ಅಕ್ಟೋಬರ್ 12ನೇ ತಾರೀಕು ಕ್ಯೂಬಾದ ಕರಾವಳಿಯನ್ನು ಬಂದು ತಲುಪ್ತಾನೆ. ಅದಕ್ಕೆ ಸಾನ್ ಸಾಲ್ವಡರ್ ಅಂತ ಕೂಡ ಕರೀತಾನೆ. ನಂತರ ಅವನು ಅಂದ್ಕೊಂಡಿರ್ತಾನೆ ಅದೇ ಭಾರತ ಅಂತ. ಅದಕ್ಕೆ ಇನ್ನೊಂದು ಸ್ವಲ್ಪ ಬಹಾಮಾ ದ್ವೀಪಗಳಿಗೆ ಬಂದು ಅವನು ಈಸ್ಟ್ ಇಂಡೀಸ್ ಅಂತ ಅದನ್ನು ಕರೀತಾನೆ. ಅಲ್ಲಿದ್ದವರನ್ನು ರೆಡ್ ಇಂಡಿಯನ್ಸ್ ಅಂತ ಕೂಡ ಕರೀತಾನೆ. ಹೀಗೆ ಅವನು ತಾನು ಒಂದು ಭಾರತವನ್ನು ಕಂಡಿಡ್ತೀನಿ ಅನ್ನುವಂತಹ ಒಂದು ಭ್ರಮೆಯಲ್ಲಿ ಇರ್ತಾನೆ. ಅವನು ವರದಿ ಕೂಡ ಮಾಡ್ತಾನೆ. ಬಟ್ ಅವನು ಕಂಡುಹಿಡಿದಿದ್ದು ವಾಸ್ತವಿಕವಾಗಿ ರಿಯಲಿ ವೆಸ್ಟ್ ಇಂಡೀಸ್. ಸೊ ವೆಸ್ಟ್ ಇಂಡೀಸ್ನ ಒಂದು ಭಾಗ, ವಿಶಾಲವಾದ ಭೂಭಾಗ, ಅಮೇರಿಕಾವನ್ನು ಶೋಧನೆ ಮಾಡ್ತಾನೆ. ಕೊಲಂಬಸ್ ಇನ್ನೂ 3 ನೌಕಾಯಾನಗಳನ್ನು ಮಾಡ್ತಾನೆ. ಅದರಲ್ಲಿ ಕೆರಿಬಿಯನ್, ಸಮುದ್ರ ದ್ವೀಪಗಳು, ವೆನಿಜುವಲಾ, ಮಧ್ಯ ಅಮೇರಿಕಾಗಳನ್ನು ಕಂಡುಹಿಡ್ತಾನೆ. ಹಾಗೆ ಜಮೈಕಾ, ಟ್ರಿನಿಡಾಡ್, ನಿಕಾರಗುವಾ, ಕೋಸ್ಟರಿಕಾ, ಹೊಂಡುರಾಸ್ ಮತ್ತು ಕ್ಯೂಬಾ ಮತ್ತು ಹೈಟಿ ದ್ವೀಪಗಳನ್ನು ಕೂಡ ಇವನು ಪತ್ತೆ ಹಚ್ಚುತ್ತಾನೆ. ಸೊ ಹೀಗೆ ಇವನು ಅನ್ವೇಷಕ ರಸಿಕ ಅನ್ನುವಂಥ ಹೆಸರನ್ನು ಪಡೆದ. ಅಷ್ಟರ ಮಟ್ಟಿಗೆ ಅವನಿಗೆ ಆಸಕ್ತಿ ಮತ್ತೆ ಮತ್ತೆ ಹೋದ. ಹಾಗೆ ಮಾರ್ಕೊ ಪೋಲೋನು ಚೈನಾಗೆ ಬಂದು ಕುಬ್ಲಾಯ್ ಖಾನ್ನ ಆಸ್ಥಾನದಲ್ಲಿ ಆಶ್ರಯ ಪಡೆದು ಭಾರತದ ಬಗ್ಗೆ ಅಪಾರವಾಗಿ ತನ್ನ ಕೃತಿಯಲ್ಲಿ ಬರ್ಕೊಂಡಿದ್ದಾನೆ. ಈ ಒಂದು ಸ್ಟ್ಯಾಚ್ಯೂನ, ಬಾರ್ತಲೋಮೆಡಾಯ್ನ ಒಂದು ಸ್ಟ್ಯಾಚ್ಯೂನ ನಾವು ಚಿತ್ರದಲ್ಲಿ ಕಾಣಬಹುದು. ಇವನು ಫರ್ಡಿನೆಂಡ್ ಮೆಗಲನ್, ಮಾರ್ಕೊ ಪೋಲೋ ಮತ್ತು ಹೆನ್ರಿ ದಿ ನ್ಯಾವಿಗೇಟರ್, ಕ್ರಿಸ್ಟೋಫರ್ ಕೊಲಂಬಸ್. ಮಾರ್ಕೊ ಪೋಲೋನ ಟ್ರಾವೆಲ್ಸನ್ನು ನಾವಿಲ್ಲಿ ಕಾಣಬಹುದು. ಬರುವಂಥ ಮಾರ್ಗ ಮತ್ತು ಹೋಗುವಂಥ ಮಾರ್ಗ. ಬರುವಂಥ ಮಾರ್ಗ ರೆಡ್ ಮತ್ತು ಗ್ರೀನಲ್ಲಿ ಇದೆ, ಕಾಣಬಹುದು. ಹಾಗೆ ಇದು ಕೂಡ ಹೇಗೆ ಕ್ರಿಸ್ಟೋಫರ್ ಕೊಲಂಬಸ್ ಹೇಗೆ 1492ರಿಂದ 1503ವರೆಗೂ ಮಾಡಿದಂತಹ ಒಂದು ವಾಯೇಜಸ್, ಯಾನಗಳು, ನೌಕಾಯಾನಗಳನ್ನು ನಾವು ಇದರಲ್ಲಿ ನೋಡ್ಬೋದು. ಫಸ್ಟ್ ವಾಯೇಜ್, ಸೆಕೆಂಡ್ ವಾಯೇಜ್, ಥರ್ಡ್ ಮತ್ತು ಫೋರ್ತ್ ವಾಯೇಜ್ ಆಲ್ಸೋ. ಹಾಗೆ ಇದರಲ್ಲಿ ನಾವು ವಾಸ್ಕೋ ಡ ಗಾಮಾಸ್ ರೂಟನ್ನು ನಾವಿಲ್ಲಿ ಕಾಣಬಹುದು. ಇನ್ನು ಡಿಸ್ಕವರಿ ಆಫ್ ಬ್ರೆಜಿಲ್ ಇನ್ 1500 ಬೈ ಪೆಡ್ರೋ ಆಲ್ವಾರೆಸ್ ಕೇಬ್ರಲ್. ಈ ಪೋರ್ಚುಗಲ್ ಒಂದು ರಾಜನಿಂದ ಮತ್ತೆ ಆಶ್ರಯ ಪಡೆದಂತಹ ಮತ್ತೊಬ್ಬ ನಾವಿಕ ಅಂದರೆ ಕೇಬ್ರಲ್. ದಕ್ಷಿಣ ಅಮೇರಿಕಾವನ್ನು ಅಂದರೆ ಬ್ರೆಜಿಲನ್ನು ಇವನು ಶೋಧನೆ ಮಾಡ್ತಾನೆ. ಈ ಬ್ರೆಜಿಲನ್ನು ಒಂದು ಪೋರ್ಚುಗಲ್ಗೆ ಸೇರಿಸ್ಬೇಕು ಅನ್ನುವಂಥ ಹಂಬಲ ಅವನಿಗಿದ್ದರಿಂದ ಇದನ್ನು ಪತ್ತೆ ಹಚ್ಚುತ್ತಾನೆ. ಹಾಗೆ ಇನ್ನೊಂದು ಪ್ರಮುಖವಾದಂತಹ ಒಂದು ಬೆಳವಣಿಗೆ ಅಂತ ಹೇಳಿದ್ರೆ ಫರ್ಡಿನೆಂಡ್ ಮೆಗಲನ್ನ ದ ಫಸ್ಟ್ ಸರ್ಕಮ್ ನ್ಯಾವಿಗೇಷನ್ ಆಫ್ ದ ಅರ್ತ್. ಇಲ್ಲಿ ಫರ್ಡಿನೆಂಡ್ ಮೆಗಲನ್ ಭೂಮಿಯನ್ನು ಒಂದು ವಿಶ್ವ ಪ್ರದರ್ಶನೆ ಹಾಕಬೇಕು, ಭೂಮಿಯನ್ನು ಒಂದು ರೌಂಡ್ ಹಾಕಬೇಕು ಅಂತ ಹೊರಡ್ತಾನೆ. ಆದರೆ ಅವನು ಹೊರಟಂತಹ ಒಂದು ಮಾರ್ಗದಲ್ಲಿ ಏನಾಗುತ್ತೆ, ಫಿಲಿಪೈನ್ಸ್ ದ್ವೀಪಗಳು ಬಂದು ತಲುಪಿದಾಗ ಅಲ್ಲಿ ಘರ್ಷಣೆ ಉಂಟಾಗಿ ಫರ್ಡಿನೆಂಡ್ ಮೆಗಲನ್ ಫಿಲಿಪೈನ್ಸ್ನಲ್ಲಿ ಮರಣ ಹೊಂದ್ತಾನೆ. ಇಲ್ಲಿ ಫರ್ಡಿನೆಂಡ್ ಮೆಗಲನ್ ಸ್ಪೇನ್ನ ಒಂದು ಪೋಷಣೆಯಲ್ಲಿ ಹೊರಟಿರ್ತಾನೆ. ಆಂಟೋನಿಯಾ, ಕನ್ಸೆಪ್ಷನ್, ವಿಕ್ಟೋರಿಯಾ ಮತ್ತು ಟ್ರಿನಿಡಾಡ್ ಮತ್ತು ಸ್ಯಾಂಟಿಯಾಗೋ ಅನ್ನುವಂಥ 5 ಹಡಗುಗಳಲ್ಲಿ ಸುಮಾರು 267 ಜನ ನ್ಯಾವಿಗೇಟರ್ಸು 1519ರಲ್ಲಿ ಪ್ರಯಾಣ ಬೆಳೆಸಿರ್ತಾರೆ. ಇಲ್ಲಿ ಈ ಸಮುದ್ರಯಾನ ಹೇಗೆ ಅಂತ ಹೇಳಿದ್ರೆ ಅವ್ರಿಗೆ ಏನೂ ಗೊತ್ತಾಗಲ್ಲ, ಎಲ್ಲಿದ್ದೀವಿ ಏನು ಎತ್ತ ಅಂತ. ಯಾವುದಂದ್ರೆ ಅದೇ ದ್ವೀಪಗಳಲ್ಲಿ ಅವರು ನಿಲ್ಲಿಸಬೇಕಾಗುತ್ತೆ, ಅಲ್ಲಿ ತಮ್ಮ ಆಹಾರ ಪದಾರ್ಥಗಳನ್ನು ತಗೋಬೇಕಾಗುತ್ತೆ, ಸ್ವಲ್ಪ ರೆಸ್ಟ್ ತಗೋಬೇಕಾಗುತ್ತೆ, ಹಾಗೆ ಮುಂದೆ ಪ್ರಯಾಣ ಮಾಡಬೇಕಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ನಾವು ಭಯಂಕರವಾದಂಥ ಒಂದು ಕಾಯಿಲೆ ನೋಡ್ತೀವಿ, ಅದೇ ಸ್ಕರ್ವಿ. ವಿಟಮಿನ್ ಸಿ ಕೊರತೆಯಿಂದ ಉಂಟಾಗುವಂಥ ಒಂದು ಸ್ಕರ್ವಿಗೆ ಹಲವಾರು ಜನ ಸತ್ತೋಗ್ತಾರೆ, ಅನೇಕ ನಾವಿಕರು ಸತ್ತೋಗ್ತಾರೆ.
ಹಸಿವು ಮತ್ತು ಸ್ಕರ್ವಿ ಅನ್ನುವಂಥ ರೋಗನೇ ಅವ್ರಿಗೆ ಒಂದು ರೀತಿಯಲ್ಲಿ ಶಾಪ ತಲುಪುತ್ತೆ. ಆದ್ರೂ ಅವರು ಧೃತಿಗೆಡದೆ ಮುಂದೆ ಹೊರಡುತ್ತಾರೆ. ಫಿಲಿಪೈನ್ಸ್ ದ್ವೀಪಗಳನ್ನು ಸುಮಾರು 105 ದಿನಗಳ ನಂತರ ಅವರು ತಲುಪ್ತಾರೆ. ಆದರೆ ಅಲ್ಲಿ ಘರ್ಷಣೆ ಉಂಟಾಗುತ್ತೆ. 1521ರಲ್ಲಿ ಅವನು ಕೊಲೆ ಆಗ್ತಾನೆ. ಆದರೆ ಸಹ ಕ್ಯಾಪ್ಟನ್ ಆಗಿದ್ದಂತಹ ಸೆಬಾಸ್ಟಿಯನ್ ಡೆಲ್ ಕ್ಯಾನೋ ಅನ್ನುವಂಥವನು ತಮ್ಮ ಒಂದು ಸಹಚರರು ಏನು ಇನ್ನು 18 ಜನ ಮಾತ್ರ ಬದುಕಿದ್ದಾರೆ ಅವ್ರ ಜೊತೆಗೆ ವಿಕ್ಟೋರಿಯಾ ಅನ್ನುವಂಥ ಹಡಗಿನಲ್ಲಿ ಮುಂದುವರೆದು ಮತ್ತೆ ಬಂದು ಸ್ಪೇನನ್ನು ತಲುಪ್ತಾನೆ. ಹೀಗೆ ವಿಶ್ವವನ್ನು ಮೊಟ್ಟ ಮೊದಲು ಪ್ರದರ್ಶನೆ ಮಾಡಿದಂಥ ಒಂದು ಕೀರ್ತಿ ಒಂದು ಮೆಗಲನ್ನ ಕ್ಯಾಪ್ಟನ್ಶಿಪ್ಪಲ್ಲಿ ನಡೆದಿದ್ದರಿಂದ ಅವನು ಸತ್ತೋದ್ರೂ ಒಟ್ಟಲ್ಲಿ ವಾಪಸ್ ಬಂದು ಆ ಟೀಮ್ ಸೇರ್ತು. ಹಾಗಾಗಿ ಮೆಗಲನ್ಗೆ ಸಲ್ಲಿತ್ತು. ಅದರ ಜೊತೆಗೆ ಹಡಗು ಕ್ಯಾಪ್ಟನ್ಸಿ ಇದ್ದಿದ್ದು ವಿಕ್ಟೋರಿಯಾ ಹಡಗು. ಹಾಗಾಗಿ ವಿಶ್ವ ಪ್ರದಕ್ಷಿಣೆ ಹಾಕಿದಂತಹ ಮೊಟ್ಟ ಮೊದಲ ಹಡಗು ಅಂದರೆ ವಿಕ್ಟೋರಿಯಾ ಅಂತ. ಸೊ ಈ ನೌಕಾಯಾನದಿಂದ ಭೂಮಿ ಗುಂಡಾಗಿದೆ ಅಂತ ಕೂಡ ಒಂದು ಗೊತ್ತಾಯಿತು. ಮೊದಲೆಲ್ಲ ಚಪ್ಪಟೆ ಆಗಿದೆ ಅಂತ ಕ್ರಿಶ್ಚಿಯಾನಿಟಿ ಹೇಳ್ತಾ ಇತ್ತು, ಚರ್ಚ್ ಪ್ರತಿಪಾದನೆ ಮಾಡ್ತಿತ್ತು. ಇದರ ಮೂಲಕ ಪ್ರೂವ್ ಆಯಿತು ಇಟ್ ಈಸ್ ನೇರ ಮತ್ತು ನಿರಂತರವಾಗಿ ಒಂದೇ ದಿಕ್ಕಿನಲ್ಲಿ ಹೊರಟ್ರೆ ಮತ್ತೆ ಹೊರಟಂಥ ಒಂದು ಸ್ಥಳಕ್ಕೆ ಬಂದು ತಲುಪ್ತೀವಿ ಅಂತ ಅದರ ಮೂಲಕ ಪ್ರೂವ್ ಆಯಿತು. ಸೊ ಇದು ಕೂಡ ಇದರ ಪ್ರಮುಖವಾದಂಥ ಒಂದು ಡಿಸ್ಕವರಿ ಅಂತ ಹೇಳಬಹುದು. ಹಾಗೆ ಡಿಸ್ಕವರಿ ಆಫ್ ಸೌತ್ ಅಮೇರಿಕಾ ಬೈ ಅಮೆರಿಗೋ ವೆಸ್ಪುಸಿ, ಅನ್ ಇಟಾಲಿಯನ್. ಹಿ ವಾಸ್ ಆಲ್ಸೋ ಅನ್ ಇಟಾಲಿಯನ್, ಅಮೆರಿಗೋ ವೆಸ್ಪುಸಿ. ಇಲ್ಲಿ ಮೆಗಲನ್ ಮತ್ತು ಎಲ್ಕಾನೋರ ಒಂದು ರೂಟನ್ನು ಚಿತ್ರದಲ್ಲಿ ಕಾಣ್ಬೋದು. ಬ್ರೆಜಿಲ್ನ ಒಂದು ಶೋಧನೆ ಮಾಡಿದಂಥ ಕೇಬ್ರಲ್ ಯು ಕ್ಯಾನ್ ಸಿ. ಸೊ ಇವು ಪ್ರಮುಖವಾದಂತಹ ಒಂದು ಕೊಡುಗೆಗಳು ಅಥವಾ ಶೋಧನೆಗಳು ಅಂತ ಹೇಳ್ಬೋದು, ಪ್ರಮುಖ ಅನ್ವೇಷಣೆಗಳು ಅಂತ. ಇನ್ನು ನೆಕ್ಸ್ಟು ರಿಸಲ್ಟ್ಸ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್. ಎ ಲಾಟ್ ಆಫ್ ಇಂಪ್ಯಾಕ್ಟ್ ಆನ್ ದ ಪೊಲಿಟಿಕಲ್, ಎಕನಾಮಿಕ್, ಸೋಷಿಯಲ್ ಆ್ಯಂಡ್ ರಿಲಿಜಿಯಸ್ ಕಂಡೀಷನ್ಸ್ ಆಫ್ ದ ಹೋಲ್ ವರ್ಲ್ಡ್. ಬರೀ ಯುರೋಪ್ ಮೇಲೆ ಅಲ್ಲ, ಎಂಟೈರ್ ವರ್ಲ್ಡ್ ಮೇಲೆ ಇದು ಅಗಾಧವಾದಂಥ ಒಂದು ಪರಿಣಾಮಗಳನ್ನು ಬೀರ್ತು. ಹಾಗಾದರೆ ಎಂತೆಂಥ ಪರಿಣಾಮಗಳನ್ನು ಬೀರ್ತಿದ್ದು ಅಂತ ಹೇಳಿದ್ರೆ, ಪೊಲಿಟಿಕಲ್ ಇಂಪ್ಯಾಕ್ಟ್, ಎಕನಾಮಿಕ್ ಇಂಪ್ಯಾಕ್ಟ್, ಸೋಷಿಯಲ್ ಇಂಪ್ಯಾಕ್ಟ್, ಈ ಥರ ಕಲ್ಚರಲ್ ಇಂಪ್ಯಾಕ್ಟ್, ಈ ಥರ ಹಲವಾರು ಒಂದು ಪರಿಣಾಮಗಳನ್ನು ನಾವು ಹಲವಾರು ಹೆಡ್ಡಿಂಗ್ಸಲ್ಲಿ ನಾವು ಕಾಣ್ಬೋದು. ಮೊದಲನೇದು ರಾಜಕೀಯ ಪರಿಣಾಮ, ಪೊಲಿಟಿಕಲ್ ಇಂಪ್ಯಾಕ್ಟ್ಸ್. ಕಾಲೋನೈಸೇಷನ್ ಆ್ಯಂಡ್ ಇಂಪೀರಿಯಲಿಸಮ್ ಅಂತ. ಇಲ್ಲಿ ವಸಾಹತುಕರಣ ಮತ್ತು ಸಾಮ್ರಾಜ್ಯಶಾಹೀಕರಣ, ಈ ಒಂದು ಭೌಗೋಳಿಕ ಅನ್ವೇಷಣೆಗಳು ಒಂದು ರೀತಿಯಲ್ಲಿ ಒಂದು ಪರಿಣಾಮವನ್ನು ಬೀರಿ ಇಲ್ಲಿ ಹಲವಾರು ವಸಾಹತುಗಳನ್ನು ಮಾಡ್ಕೊಳ್ಳೋದಕ್ಕೆ ಮತ್ತು ಅಲ್ಲಿ ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡೋದಕ್ಕೆ ಕಾರಣ ಆಯಿತು. ಆ ಜನರ ಒಂದು ಸ್ವಾತಂತ್ರ್ಯ ಹರಣ ಆಯಿತು. ಇದೊಂದು ರೀತಿಯಲ್ಲಿ ನೆಗೆಟಿವ್ ಇಂಪ್ಯಾಕ್ಟ್ ಫಾರ್ ದೋಸ್ ಕಂಟ್ರೀಸ್ ವಿಚ್ ಬಿಕೇಮ್ ಕಾಲೋನೈಸ್ಡ್. ಬಟ್ ಕಾಲೋನೈಸರ್ಸ್ಗೆ ಇಟ್ ವಾಸ್ ವೆರಿ ಹೆಲ್ಪ್ಫುಲ್. ದೇ ಕುಡ್ ಇಂಪ್ರೂವ್ ದರ್ ಎಕಾನಮಿ, ಪಾಲಿಟಿ, ಎವ್ರಿಥಿಂಗ್. ಅವರು ತಮ್ಮ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಎಲ್ಲನೂ ಇನ್ಕ್ರೀಸ್ ಆಯಿತು. ಬಟ್ ಈ ದೇಶಗಳಲ್ಲಿ ಉದಾಹರಣೆಗೆ ಇಂಗ್ಲೆಂಡ್ ದೇಶ, ಉತ್ತರ ಅಮೇರಿಕಾ, ಆಫ್ರಿಕಾ, ಭಾರತ ಮತ್ತು ಏಷ್ಯಾದ ಹಲವು ದೇಶಗಳು, ಶ್ರೀಲಂಕಾ ಇರ್ಬೋದು, ಮತ್ತು ಪಾಕಿಸ್ತಾನ, ಈಗಿನ ಇದರಲ್ಲಿ ಬರ್ಮಾ, ಇವೆಲ್ಲ ಅದರ ಅಧೀನದಲ್ಲಿದ್ದಂಥದ್ದು. ಹಾಗೆ ಪೋರ್ಚುಗಲ್ ದೇಶ ಕೂಡ ಭಾರತದಲ್ಲೂ ಕೂಡ ಒಂದು ವಸಾಹತುಗಳನ್ನು ಸ್ಥಾಪನೆ ಮಾಡಿತ್ತು. ಈಸ್ಟ್ ಇಂಡೀಸ್, ಆಫ್ರಿಕಾ, ಬ್ರೆಜಿಲ್, ಈ ಥರ. ಹಾಗೆ ಸ್ಪೇನ್ ದೇಶ ಉತ್ತರ ಅಮೇರಿಕಾ, ಫಿಲಿಪೈನ್ಸ್, ಮೆಕ್ಸಿಕೋ, ಪೆರು, ದಕ್ಷಿಣ ಅಮೇರಿಕಾಗಳಲ್ಲಿ. ಫ್ರಾನ್ಸು ಕೂಡ ಕೆನಡಾ, ಟ್ಯುನೀಷಿಯಾ ಮತ್ತು ಭಾರತದಲ್ಲೂ ಕೂಡ ವಸಾಹತುಗಳನ್ನು ಸ್ಥಾಪಿಸಿದ್ದು. ಹೀಗೆ ವಸಾಹತುಶಾಹಿ ನಂತರ ಸಾಮ್ರಾಜ್ಯಶಾಹಿಯಾಗಿ ಮಾರ್ಪಟ್ಟು ಆ ದೇಶಗಳ ರಾಜಕೀಯ ಅಧಿಕಾರವನ್ನು ಕಿತ್ತುಕೊಂಡು ಗುಲಾಮಿ ರಾಷ್ಟ್ರಗಳನ್ನಾಗಿ ಮಾಡಿಕೊಂಡು. ಸೊ ಇದು ಪ್ರಮುಖವಾದಂಥ ಒಂದು ಪರಿಣಾಮ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಪೊಲಿಟಿಕಲ್ ಕಾನ್ಫ್ಲಿಕ್ಟ್ಸ್ಗೆ ಯುರೋಪ್ನಲ್ಲಿ ಕಾರಣ ಆಯಿತು. ಯುರೋಪ್ನಲ್ಲಿ ರಾಜಕೀಯ ಸಂಘರ್ಷಗಳಿಗೆ ಇದು ಎಡೆ ಮಾಡಿಕೊಡ್ತು. ಇಂಗ್ಲೆಂಡ್ ಮತ್ತು ಸ್ಪೇನ್ಗಳ ನಡುವೆ ತೀವ್ರ ನೌಕಾ ಸ್ಪರ್ಧೆ ಆಯಿತು. ಆನಂತರ ಇನ್ನು ಲೇಟರ್ ಸ್ಟೇಜಸ್ಸಲ್ಲಿ ನೋಡಿದ್ರೆ ಈ ಒಂದು ವಸಾಹತುಗಳಿಗಾಗಿ ಪೈಪೋಟಿನೇ ಮೊದಲ ಮತ್ತು ಎರಡನೇ ಮಹಾಯುದ್ಧದಲ್ಲಿ ಒಂದು ಪ್ರಮುಖವಾದಂಥ ಒಂದು ಕಾರಣಗಳಾದವು.
ಹಾಗೆ ನೆಕ್ಸ್ಟ್ ಕಾರಣ ಅಂತ ಹೇಳಿದ್ರೆ ಕಾಂಪಿಟೇಷನ್ ಅಮಾಂಗ್ ಯುರೋಪಿಯನ್ ನೇಷನ್ಸ್ ಫಾರ್ ಓವರ್ಸೀಸ್ ಮಾರ್ಕೆಟ್ಸ್, ಕಾಲನೀಸ್, ರಿಸೋರ್ಸಸ್ ಅಂತ. ಏಕೆಂತ ಹೇಳಿದ್ರೆ ಅವ್ರ ಲಿಮಿಟೆಡ್ ರಿಸೋರ್ಸಸ್ ಇದು. ಹಾಗಾಗಿ ಮಾರುಕಟ್ಟೆಗಳಿಗೂ ಕೂಡ ಕಚ್ಚಾ ವಸ್ತುಗಳನ್ನು ಒಂದು ಪೂರೈಕೆ ಮಾಡುವಂಥ ದೇಶಗಳು ಬೇಕಾಗಿದ್ದವು ಮತ್ತು ಅವುಗಳಿಗೆ ಮಾರುಕಟ್ಟೆಗಳು ಕೂಡ ಬೇಕಾಗಿದ್ದವು. ಹಾಗಾಗಿ ಅವುಗಳಲ್ಲಿ ಪೈಪೋಟಿ ಏರ್ಪಟ್ಟಿದ್ದರಿಂದ ಈ ಒಂದು ದೇಶಗಳಲ್ಲಿ ಕಾಂಪಿಟೇಷನ್ ಆಗಿ ಅವರವ್ರ ನಡುವೆ ಹೋರಾಟಗಳನ್ನು ನಾವು ನೋಡ್ಬೋದು. ಉದಾಹರಣೆಗೆ ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ನಡೆದಂತಹ ಯುದ್ಧಗಳು, ಸೌತಲ್ಲಿ ನಾವು ನೋಡ್ತೀವಿ, ಕರ್ನಾಟಿಕ್ ವಾಸ್ ಇವೆಲ್ಲನೂ. ಸೊ ಹೀಗೆ ಆ ಸ್ಥಳೀಯ ಮಟ್ಟದಲ್ಲಿ ಈ ಒಂದು ಕಾಂಪಿಟೇಷನ್ನೇ ಅವರ ಒಂದು ಅಧಿಪತ್ಯಕ್ಕಾಗಿ ನಡೆದಂತಹ ಒಂದು ಪೈಪೋಟಿ ಈ ದೇಶಗಳಲ್ಲಿ ಹಲವು ಯುದ್ಧಗಳನ್ನು ಉಂಟು ಮಾಡಿತು. ಪ್ರಪಂಚದಾದ್ಯಂತ ಯುರೋಪಿಯನೀಕರಣ ಅಂತ ಹೇಳ್ಬೋದು, ಯುರೋಪಿಯನೈಸೇಷನ್ ಆಫ್ ದಿ ಹೋಲ್ ವರ್ಲ್ಡ್. ಅಂದರೆ ಪ್ರಪಂಚದಾದ್ಯಂತ ಕಲ್ಚರಲ್ ಇನ್ನಿತರ ಎಲ್ಲ ಎಕನಾಮಿಕ್ ಪೊಲಿಟಿಕಲ್ ಟರ್ಮ್ಸಲ್ಲಿ ಎಲ್ಲ ಯುರೋಪಿಯನ್. ಅದಕ್ಕೇ ಇಂಗ್ಲೆಂಡನ್ನು ಸೂರ್ಯ ಮುಳುಗದ ದೇಶ ಅಂತ. ಅದಕ್ಕೆಲ್ಲ ಕಡೆ ತನ್ನ ಒಂದು ವಸಾಹತುಗಳನ್ನು ಹೊಡ್ಕೊಂಡಿತ್ತು. ಪೂರ್ವ ಪಶ್ಚಿಮ ಎಲ್ಲ ಕಡೆ ಅದು ತನ್ನ ವಸಾಹತುಗಳನ್ನು ಹೊಂದಿದ್ರಿಂದ ಅದು ಎಲ್ಲೋ ಅದರ ಸಾಮ್ರಾಜ್ಯದಲ್ಲಿ ಸೂರ್ಯ ಮುಳುಗೋದೇ ಇಲ್ಲ. ಯಾಕಂದರೆ ಒಂದು ಕಡೆ ಮುಳುಗಿದ್ರೆ ಇನ್ನೊಂದು ಕಡೆ ಕಾಣಿಸ್ತಾ ಇರ್ತದೆ, ಹಾಗಾಗಿ ಸೂರ್ಯ ಇರುತ್ತೆ. ಸೊ ಇಂಗ್ಲೆಂಡ್ ಬಿಕೇಮ್ ಪೊಲಿಟಿಕಲಿ ಎ ಸ್ಟ್ರಾಂಗ್ ನೇಷನ್ ಇದ್ರ ಮೂಲಕ. ಹಾಗೆ ಇನ್ನು ಎಕನಾಮಿಕ್ ಇಂಪ್ಯಾಕ್ಟ್ ನೋಡೋದಾದರೆ ದೆರ್ ವಾಸ್ ಎ ಚೇಂಜ್ ಆಫ್ ರೂಟ್ಸ್. ಹೊಸ ಹೊಸ ಜಲಮಾರ್ಗಗಳು, ಭೂಮಾರ್ಗಗಳು ಕಂಡಿದ್ದರಿಂದ ಹೊಸ ಒಂದು ಹಳೆ ದುಬಾರಿ ಮಾರ್ಗಗಳನ್ನು ಬಿಟ್ಬಿಟ್ಟು ಹೊಸ ಹೊಸ ಮಾರ್ಗಗಳನ್ನು ಕಂಡಿತ್ತು. ಹಾಗೆ ದೆರ್ ವಾಸ್ ಎ ಕಮರ್ಷಿಯಲ್ ರೆವಲ್ಯೂಷನ್. ವ್ಯಾಪಾರ ವಾಣಿಜ್ಯದಲ್ಲಿ ಕ್ರಾಂತಿ ಉಂಟಾಯಿತು. ಸ್ಪೀಡಿ ಡೆವಲಪ್ಮೆಂಟ್ ಇನ್ ದ ಟ್ರೇಡ್ ಆ್ಯಂಡ್ ಕಾಮರ್ಸ್ ಆಫ್ ದಿ ಯುರೋಪಿಯನ್ಸ್. ಯಾಕಂತ ಹೇಳಿದ್ರೆ ಇಲ್ಲಿ ಕಚ್ಚಾ ವಸ್ತುಗಳು ಸಿಗ್ತವೆ, ಹಾಗೆ ಸಿದ್ಧಪಡಿಸಿದ ವಸ್ತುಗಳಿಗೆ ಮಾರುಕಟ್ಟೆಯೂ ಕೂಡ ಈ ಒಂದು ಕಾಲನೀಸ್ ಆದವು. ಸೊ ಹಾಗಾಗಿ ಶೀಘ್ರಗತಿಯಲ್ಲಿ ಒಂದು ವ್ಯಾಪಾರ ವಾಣಿಜ್ಯ ಎಲ್ಲ ಬೆಳವಣಿಗೆ ಆಯಿತು ಯುರೋಪ್ನಲ್ಲಿ. ಇನ್ನು ಮೆಡಿಟರೇನಿಯನ್ ಟ್ರೇಡ್ ಆ್ಯಂಡ್ ಸೆಂಟರ್ಸ್. ಮೆಡಿಟರೇನಿಯನ್ ಸಮುದ್ರ ಒಂದು ಕೇಂದ್ರ ಬಿಂದುವಾಗಿತ್ತು, ಅದೀಗ ಏನಾಯಿತು, ಇಟ್ ಚೇಂಜ್ಡ್. ಅದರ ಒಂದು ಟ್ರೇಡ್ ಆ್ಯಂಡ್ ಕಮರ್ಷಿಯಲ್ ಸೆಂಟರ್ಸ್ ಏನಿದ್ವು ದೇ ಶಿಫ್ಟೆಡ್ ಟು ಅಟ್ಲಾಂಟಿಕ್ ಓಷನ್. ಬೇರೆ ಬೇರೆ ಆಮ್ಸ್ಟರ್ಡ್ಯಾಮ್ ಇನ್ನಿತರ ಒಂದು ಇವುಗಳೆಲ್ಲನೂ ಕೂಡ ಪ್ರಮುಖವಾದಂಥ ನಗರಗಳಾಗಿ ಬೆಳವಣಿಗೆ ಆದವು. ಅವುಗಳು ಹೊರಟಾಯಿತು. ಅವುಗಳ ಪ್ರಾಮುಖ್ಯತೆ ಮೊದಲೇನು, ವೆನಿಸ್ ಇವೆಲ್ಲ ವಣಿಕ ನಗರಗಳಾಗಿದ್ದವು. ರೋಮ್, ವೆನಿಸ್ ಇವೆಲ್ಲ, ಫ್ಲಾರೆನ್ಸ್ ಇವೆಲ್ಲ. ಈಗ ಲಂಡನ್, ಆಮ್ಸ್ಟರ್ಡ್ಯಾಮ್, ಲಿಸ್ಬನ್ ಮತ್ತು ಅಟ್ಲಾಂಟಿಕ್ ಸಾಗರ, ಹೀಗೆ ಹಲವಾರು ಇವುಗಳು ಸ್ಪೇನ್, ಹಾಲೆಂಡ್, ಪೋರ್ಚುಗಲ್ ಇವೆಲ್ಲನೂ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತಾ ಹೋದವು. ಹಾಗೆ ದೆರ್ ವಾಸ್ ಎ ಎಸ್ಟಾಬ್ಲಿಷ್ಮೆಂಟ್ ಆಫ್ ಬಿಗ್ ಸಿಟೀಸ್ ಆ್ಯಂಡ್ ಕಾಲೋನೀಸ್. ಹೊಸ ನಗರಗಳು, ವಸಾಹತುಗಳು ಇವುಗಳೆಲ್ಲ ಬೆಳವಣಿಗೆ ಆಯಿತು. ಇವೆಲ್ಲದರ ಪರಿಣಾಮವಾಗಿ ದೇರ್ ಎಮರ್ಜ್ಡ್ ಎ ನ್ಯೂ ಎಕನಾಮಿಕ್ ಸಿಸ್ಟಮ್. ಹೊಸ ಒಂದು ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ ಆರಂಭ ಆಯಿತು, ಉಗಮ ಆಯಿತು. ಇನ್ನು ನಾವು ಸೋಷಿಯಲ್ ಇಂಪ್ಯಾಕ್ಟ್ ಅಥವಾ ಸಾಮಾಜಿಕ ಪರಿಣಾಮಗಳಿಗೆ ಬಂದರೆ, ದ ನ್ಯೂ ಡಿಸ್ಕವರೀಸ್ ಫ್ರೀ ದ ಪೀಪಲ್ ಫ್ರಮ್ ನ್ಯಾರೋ ಡಾಗ್ಮಾಸ್ ಆ್ಯಂಡ್ ಸೂಪರ್ಸ್ಟಿಷನ್ಸ್ ಅಂತ. ಇವು ವೈಚಾರಿಕವಾಗಿ ಆಲೋಚನೆ ಮಾಡೋಕ್ಕೆ ಶುರು ಮಾಡಿದ್ರು. ಏನಿದು ವೆಸ್ಟಲ್ಲಿ ಹೀಗಿದೆ, ನಾವು ಹಾಗೆ ಮಾಡಬಾರ್ದು ಯಾಕೆ ಅನ್ನುವಂಥ ಲಿಬರಾಲಿಸಮ್ ಇನ್ನಿತರ ಏನು ಅಂಶಗಳಿದ್ವು ಅವುಗಳ ಬಗ್ಗೆ ಜನ ಯೋಚನೆ ಮಾಡಿದ್ರು. ಹಾಗಾಗಿ ತಮ್ಮಲ್ಲಿ ರೂಢಿ ಸಂಪ್ರದಾಯಗಳು ಇಂಥವುಗಳು ಏನು ಮೊದಲಿಂದ ಬಂದಿದ್ವು ಅವುಗಳನ್ನೆಲ್ಲ ಬದಲಾವಣೆ ಮಾಡ್ತಾ ಹೋದರು. ಮೂಢನಂಬಿಕೆಗಳನ್ನು ತ್ಯಜಿಸ್ತಾ ಹೋದರು. ದ ಮಿಂಗ್ಲಿಂಗ್ ಆಫ್ ಕಲ್ಚರ್ಸ್ ಗೇವ್ ರೈಸ್ ಟು ಎ ನ್ಯೂ ಕಲ್ಚರ್, ಎ ಮಾಡರ್ನ್ ಕಲ್ಚರ್. ಇಟ್ ಗೇವ್ ರೈಸ್ ಟು ಎ ರೈಸ್ ಆಫ್ ಮಿಡ್ಲ್ ಕ್ಲಾಸ್, ಎ ಕ್ಲಾಸ್ ಆಫ್ ಪೀಪಲ್ ವಿಚ್ ಥಾಟ್. ಈ ವೆಸ್ಟರ್ನ್ ಥಿಂಕಿಂಗು ತುಂಬಾ ಲಿಬ್ರಲ್ ಆಗಿದೆ, ಒಂದು ತತ್ವವಾಗಿದೆ ಅನ್ನೋದನ್ನು ಅರಿತಂಥ ಒಂದು ಮಿಡ್ಲ್ ಕ್ಲಾಸ್ನ ಬೆಳವಣಿಗೆ ಆಗುತ್ತೆ. ಹೊಸ ಒಂದು ಸಂಸ್ಕೃತಿಯ ಉಗಮ ಆಗುತ್ತೆ. ಸಾಂಸ್ಕೃತಿಕವಾಗಿ ಅವರು ಕಂಪ್ಯಾರಿಸನ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಹಾಗಾಗಿ ಪಾಶ್ಚಿಮಾತ್ಯರ ವಿಚಾರಧಾರೆ, ಭೌತಿಕ ದೃಷ್ಟಿ ವಸಾಹತುಗಾರರ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತದೆ. ಹಾಗೆ ಇನ್ನೊಂದು ನೆಗೆಟಿವ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ ದಿ ಸ್ಲೇವ್ ಸಿಸ್ಟಮ್. ಈ ಒಂದು ಗುಲಾಮಗಿರಿ ಅಂತ ಹೇಳಬಹುದು. ಅಪಾರವಾದಂತಹ ಒಂದು
ಪರಿಣಾಮವನ್ನು, ನೆಗೆಟಿವ್ ಆಸ್ಪೆಕ್ಟನ್ನು, ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡುತ್ತೆ. ಆಸ್ ಎ ರಿಸಲ್ಟ್ ಆಫ್ ಸೋಷಿಯಲ್ ಚೇಂಜಸ್ ಇಟ್ ವಾಸ್ ಒಂದು ಫಾರ್ಮ್ ಆಫ್ ಎಕ್ಸ್ಪ್ಲಾಯ್ಟೇಷನ್. ಈ ಎಕ್ಸ್ಪ್ಲಾಯ್ಟೇಷನ್ ಅಥವಾ ಒಂದು ಶೋಷಣೆ ಉಂಟಾಗೋದಕ್ಕೆ ಇದು ಎಡೆ ಮಾಡಿಕೊಡ್ತು. ಸಾವಿರಾರು ಜನ ಇವರನ್ನು ಒಂದು ಕರಿಯರನ್ನು ಅಥವಾ ಭಾರತದಿಂದ ಹಲವಾರು ಜನರನ್ನು ಬೇರೆ ಬೇರೆ ದೇಶಗಳಿಗೆ ತಗೊಂಡೋಗಿ ಮಾರಾಟ ಮಾಡ್ತಾಯಿದ್ರು. ಅದರಲ್ಲಿ ಪ್ರಮುಖವಾಗಿ ಅಮೇರಿಕಾದಲ್ಲಿ ಒಂದು ಶ್ರಮಜೀವಿಗಳಿಗೆ ಒಂದು ಬೇಡಿಕೆ ಅನ್ನೋದು ಉಂಟಾಗಿದೆಯಿಂದ ಆಫ್ರಿಕಾದ ನೀಗ್ರೋಗಳನ್ನು ಹಿಡ್ಕೊಂಡು ಹೋಗಿ ಅಮೇರಿಕಾದಲ್ಲಿ ಮೃಗಗಳಿಗಿಂತ ಕೀಳಾಗಿ ಅವರನ್ನು ಮಾರಾಟ ಮಾಡ್ತಾ ಹೋದರು. ಸೊ ಇವೆಲ್ಲವೂ ಕೂಡ ಗುಲಾಮಗಿರಿ ವ್ಯಾಪಾರ ವೃದ್ಧಿಗೆ ಕಾರಣ ಆಯಿತು. ಹಾಗೆ ಕಲ್ಚರಲ್ ಎಕ್ಸ್ಚೇಂಜ್ ಆಯಿತು. ದೇರ್ ಎಮರ್ಜ್ಡ್ ಎ ನ್ಯೂ ವೇ ಆಫ್ ಲೈಫ್, ನ್ಯೂ ಫಾರ್ಮ್ಸ್ ಆಫ್ ಲಿಟ್ರೇಚರ್. ಅಗಾಧವಾದಂಥ ಒಂದು ಪರಿಣಾಮ ಅನ್ನೋದು ಸಾಹಿತ್ಯದ ಮೇಲೆ ಪರಿಣಾಮ ಉಂಟು ಮಾಡ್ತು. ಹಾಗಾಗಿ ಹೊಸ ಸಾಹಿತ್ಯ ಅನ್ನೋದು ಆರಂಭ ಆಯಿತು. ಇಟ್ ಲೆಡ್ ಟು ರಿಫರ್ಮೇಷನ್, ಮತ ಸುಧಾರಣೆಗೆ ಕಾರಣ ಆಯಿತು. ವೈಚಾರಿಕ ಕ್ರಾಂತಿ ಇದು ಉಂಟು ಮಾಡಿತ್ತು. ಹಾಗಾಗಿ ಕ್ರೈಸ್ತ ಧರ್ಮ ಇಲ್ಲೆಲ್ಲ ಕೂಡ ಪ್ರಪಂಚದಾದ್ಯಂತ ಹರಡಿತು. ನಂಬರ್ 1 ಒಂದು ಧರ್ಮವಾಗಿ ಅದು ಉಗಮ ಆಗೋದಕ್ಕೆ ಇದು ಕೂಡ ಪ್ರಮುಖವಾದಂಥ ಒಂದು ಕಾರಣ ಆಯಿತು. ಹಾಗೆ ರೈಸ್ ಇನ್ ದ ನಂಬರ್ ಆಫ್ ಕ್ಯಾಥೋಲಿಕ್ಸ್ ಆ್ಯಂಡ್ ಪ್ರೊಟೆಸ್ಟೆಂಟ್ಸ್, ಬೋತ್ ಇನ್ಕ್ರೀಸ್ ದೇರ್ ನಂಬರ್. ಥಿಂಕಿಂಗ್ ಚೇಂಜ್ಡ್, ಒಂಥರ ಲಿಬರಾಲಿಸಮ್ ಅವರು ತಂದರು. ಆ ಧಾರ್ಮಿಕ ಒಂದು ಸಹಿಷ್ಣುತೆ ಅನ್ನೋದು ಒಂದು ಸ್ವಲ್ಪ ಮಟ್ಟಿಗೆ ಬಂದು ಕಾಂಪಿಟೇಷನ್ ಶುರು ಮಾಡ್ತಾರೆ. ಬಟ್ ಅಲ್ಲಿ ಯುರೋಪ್ನಲ್ಲಿ ನಡೆದಂತಹ ಒಂದು ಹಿಂಸೆ ಇಂಥವುಗಳೆಲ್ಲನೂ ಇಲ್ಲಿ ನಡೆಯೋದಿಲ್ಲ. ಸೊ ದೆರ್ ವಾಸ್ ಎ ರೈಸ್ ಆಫ್ ನ್ಯೂ ಆರ್ಡರ್, ಹೊಸ ಒಂದು ವ್ಯವಸ್ಥೆಯ ಉಗಮ ಅನ್ನೋದು ಆಗುತ್ತೆ. ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಒಂದು ಪರಿಣಾಮಗಳು. ಸೊ ಇದರಲ್ಲಿ ನಾವು ನೋಡ್ತೀವಿ, ಭೌಗೋಳಿಕ ಅನ್ವೇಷಣೆಗಳಲ್ಲಿ ನಾವು ಪ್ರಮುಖವಾಗಿ ಇಂಟ್ರೊಡಕ್ಷನ್, ಕಾಸಸ್ ಫಾರ್ ದಿ ಜಿಯೋಗ್ರಫಿಕಲ್ ಡಿಸ್ಕವರೀಸ್, ಮೇಜರ್ ಡಿಸ್ಕವರೀಸ್, ಹಾಗೆ ಇಂಪ್ಯಾಕ್ಟ್ ಆಫ್ ಜಿಯೋಗ್ರಫಿಕಲ್ ಡಿಸ್ಕವರೀಸ್, ಇವೆಲ್ಲವೂ ಕೂಡ ಪ್ರಮುಖವಾದಂತಹ ಅಂಶಗಳನ್ನು ನಾವು ನೋಡ್ತೀವಿ. ಮುಂದಿನ ಸೆಷನ್ನಲ್ಲಿ ನಾವು ರಿನೈಸಾನ್ಸ್ನ ಬಗ್ಗೆ ಅಥವಾ ಪುನರುಜ್ಜೀವನದ ಬಗ್ಗೆ ನೋಡೋಣ ಅಂತ ಹೇಳ್ತಾ ಈ ಸೆಷನನ್ನು ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು. ಬಾಯ್.